ಶಿವಸಿದ್ಧ ಬೀರಲಿಂಗೇಶ್ವರರು ನಿನ್ನೆ ಗುರುಗಳಾಗಿರತಕ್ಕಂಥ ರೇವಣ ಸಿದ್ದೇಶ್ವರರ ಅನುಗ್ರಹಾಶೀರ್ವಾದ ಗುರುದೀಕ್ಷೆಯನ್ನು ಪಡ್ಕೊಂಡಿದ್ದು ವಿಷಯ ತಾವೆಲ್ಲ ಕೇಳಿದಿರಿ. ಗುರು ಬಹಳ ಕರುಣಾಮೂರ್ತಿ ಇರ್ತಾನ್ರಿ. ಆತ ಬಹಳ ಸಮರ್ಥನಾಗಿರ್ತಾನೆ. ನಮ್ಮ ನಿಮ್ಮ ಹಾಗೆ ಆತನಲ್ಲಿ ಭೇದ ಭಾವ ಇರುವುದಿಲ್ಲ, ತಾರತಮ್ಯ ಇರುವುದಿಲ್ಲ, ಹೆಚ್ಚು ಕಡಿಮೆ ಮಾಡುವುದಿಲ್ಲ, ಅವರಿಗೊಂದು ಇವರಿಗೊಂದು ಮಾಡಲ್ಲ. ಗುರುವಾಗಿದ್ದವನ ಸ್ಥಿತಿ ಹೇಳ್ತೀನಿ ನಾನು. ಗುರುಗಳಂಗೆ ಕಾಣೋರ್ದಲ್ಲ, ಗುರು ಆಗಿದ್ದವ್ರದ್ದು. ಸಮದೃಷ್ಟಿ, ಸಮಭಾವ, ಸಮ್ಯಕ್ ಜ್ಞಾನ, ವೈರಾಗ್ಯ, ಶಾಂತಿಯ ಪುರುಷ. ಗುರುವಿನಲ್ಲಿ ಬಹಳ ಶಾಂತಿ ಇರ್ತದೆ, ಬಹಳ ಶಾಂತಿ ಇರ್ತದೆ. ಅದರ ಬಗ್ಗೆ ನಿಮಗೆ ಹೇಳಬೇಕಾದ್ರೆ ಬಹಳ ಕಥೆಗಳು ನೆನಪಾಗ್ತಾವೆ. ಎಷ್ಟು ಶಾಂತಿ ಇರ್ತಾರಂತಂದ್ರೆ, ಒಬ್ಬ ಸಾಧು ನೀರಿನೊಳಗೆ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದ. ಸ್ನಾನ ಮಾಡುವ ಸಮಯದೊಳಗೆ ಒಂದು ಚೇಳ ಬಂತು. ಚೇಳಂತೀರೆ ತೇಳಂತೀರೆ, ಚೋಳಲ್ಲ, ಚೋಳ ಅಂತ ನಿಮ್ಮರ್ದಾಗನು. ಆ ನೀರಿನೊಳಗೆ ಹರ್ಕೊಂತ ಚೋಳ ಬಂತು. ಬಂದ ಕೂಡಲೇ ಅವರಿಗಿಷ್ಟು ಹೃದಯದೊಳಗೆ ತಳಮಳ ಆತು. ಏನಾಯ್ತಂದ್ರೆ, ಯಪ್ಪ ಇದು ಸಾಯ್ತದಲ್ಲ, ಇದರ ಪ್ರಾಣ ರಕ್ಷಣೆ ಮಾಡಬೇಕಂತ ಸಾಧು ಅಂದ್ರು. ಮತ್ತು ನಮ್ಮ ಮನ್ಯಾಗ ಚೋಳ ಬಂದ್ರಿ ಏನಂತೀವನ್ನ, ಕಾಲ್ಮರಿ ತಗೊಂಡು ಬಡಿ ಅದಕ್ಕಂತೀವಿ ನಾವು. ಸಾಧು ಹಾಗಲ್ಲ. ನೀರೊಳಗೆ ಹರಿದು ಹೋಗುವ ಚೋಳ ನೋಡಿ ಕರುಣೆ ಬಂದು ಹಿಂಗೆ ಬಗ್ಸ್ಯಾಗ ನೀರ ಮತ್ತು ಚೋಳ ಕೂಡ ಹಿಡದ. ದಂಡಿಗೆ ಒಯ್ದು ಒಗಿಬೇಕು, ಉಸ್ಕನಾಗ ಒಗಿಬೇಕು, ತಂದಿನ ತಾನೇ ಹೋಗ್ತದಂತ ಹೇಳಿ ನೀರಾಗಿಂದ ಕಡ್ಯಾಕ ಬರದಾಗ ನೀರೆಲ್ಲ ಈ ಬೆರಳ ಸಂದಿನೊಳಗಿಂದ ಸೋರ್ತಿದ್ದು, ಖುಲ್ಲ ಆಗ್ತಿತ್ತು. ಅವನ ಕೈಗೆ ಹತ್ತದ ಕೂಡಲೇ ಶಟ್ ಹೊಡಿತಿತ್ತು. ಮತ್ ಕೈ ಅಂದು ಬಿಡ್ತಿದ್ದ, ಮತ್ತ ಹರಿದ್ಕೊಂಡು ಹೋಗ್ತಿತ್ತಲ್ಲ, ಮತ್ತು ಹಂಗೆ ನೀರ ಚೇಳ ಸಮೇತವಾಗಿ ತೋಳಾವ. ಅದು ಹಂಗೆ ಮಾಡ್ತಿತ್ತು, ನೀರೆಲ್ಲ ಖಾಲಿ ಆಗಾನ. ಹಿಂಗೆ ನಮ್ಮ ಸ್ವಾಮಿಗಳಂತವ ಬಂದು ಸಾಧುಗಂತನೇನು ಬುದ್ಧಿಗಿದ್ದಿ ಅದಿಲ್ಲ ನಿನಗಂದ. ಅಲ್ಲ, ಎಷ್ಟು ಸಲ ಹಿಡಿತಿ, ಎಷ್ಟು ಸಲ ಒಗಿತಿ ಅದನ್ನು, ಅದಕ್ಕೆ ಯಾಕೆ ಅದನ್ನು ಮಾಡಕತ್ತಿ ಮಾರಾಯ, ಅದು ವಿಷಯ ಬಿಟ್ಬಿಡ ಹೋಗ್ಲಿ, ಇಷ್ಟು ಕಡಿಸ್ಕೊಂಡು ಅದಕ್ಕೇನು ಮಾಡ್ತಾ ಇದ್ದಿ ಅಂತ ಹೇಳ್ತಾನೆ. ಅವಾಗ ಗುರು ಹೇಳ್ತಾನ, ನೋಡಪ್ಪ ಸ್ವಾಮಿ, ಅದರ ಸ್ವಭಾವ ಕಡಿಯುವುದು, ಅದರ ಸ್ವಭಾವ ಹೊಡೆಯುವುದು, ಮನುಷ್ಯನ ಸ್ವಭಾವ ಅದನ್ನು ತಡೆಯುವುದು ಒಂದ. ರಕ್ಷಣೆ ಮಾಡೋದು ನನ್ನ ಧರ್ಮ, ಹಿಂಸೆ ಕೊಡೋದು ಅದರ ಧರ್ಮ ಅಂತ ಹೇಳದಂತ. ಹಿಂಗೇನಾರ ಸಾಧ್ಯ ಆದಿತ್ತೇನ್ರಿ? ಆಗಲ್ಲ. ಯಾಕಾಗಲ್ಲ? ನಾವು ಗುರು ಆಗಕ್ಕೆ ಬರೋದಿಲ್ಲ. ಮಳೆಯಾಗ ತೊಸ್ಕೊಂಡ್ರೂ ಸಂತೋಷ, ಬಿಸಿಲು ಬಡ್ಕೊಂಡ್ರೂ ಸಂತೋಷ, ಚಳಿ ಇದ್ರೂ ಸಂತೋಷ, ಬೆಚ್ಚಗಿದ್ರೂ ಸಂತೋಷ. ಇದು ಗುರುವಿನ ಲಕ್ಷಣ. ಜಗದ್ಗುರು ಸಿದ್ಧಾರೂಢರಿಗೆ ತಲೆ ಮ್ಯಾಗೊಬ್ರು ಬೆಂಕಿ ಇಟ್ರಂತ. ಅವರು ಯಾಕೆ ಇಟ್ಟಿದಿ ಅಂತ ಅವನಿಗೆ ಕೇಳಿಲ್ಲ. ಇನ್ನೊಬ್ಬ ಬಂದು ಬಂಗಾರದ ಕಿರೀಟ ಇಟ್ರೆ ನಗಲಿಲ್ಲ. ಅವರು ಬಂಗಾರ ಕಿರೀಟಕ್ಕೆ ದುಃಖ ಮಾಡಿಕೊಂಡ್ರು ವಿನಃ
ಬೆಂಕಿಗೆ ದುಃಖ ಮಾಡಿಕೊಳ್ಳಲಿ ಸಿದ್ಧಾರೂಢರು. ಏನು ನಮ್ಮ ಭಾರತ ದೇಶದ ವೈಶಿಷ್ಟ್ಯ ಬಹಳ ಸುಂದರದ. ಅವರೆಲ್ಲರೂ ಬಂದಿದ್ದು ಅವರನ್ನು ನೋಡಿ ನಾವೆಲ್ಲ ಬದುಕಲಿ ಅಂಥೇಳಿ ಬಂದವರೇ ವಿನಃ ಮತ್ಯಾವುದಕ್ಕಾಗಿ ಅಲ್ಲ. ಒಬ್ಬ ರಾತ್ರಿ ಸೇರ್ಲಾರ್ದವ ಬಂದು ಹೊಡಿತಿದ್ದಂತ ಸಿದ್ಧಾರೂಢರಿಗೆ. ಲಕ್ಕಿ ಜಬರಿ ತಗೊಂಡು ಮನುಷ್ಯಗೆ ಬಂದಂಗೆ ಹೊಡಿತಿದ್ನಂತ. ಯಾಕೆ ಹೊಡಿತಿದ್ದಂದ್ರೆ ಹೊಟ್ಟೆ ಕಿಚ್ಚ, ನೀ ಉಚ್ಚ ಕುಲದವೇನ್, ನೀ ಅವ್ರ ಕಡೆಯಿಂದ ಕಾಲು ಬೀಳಿಸ್ಕೊಳಕ್ಕೆ ಯೋಗ್ಯೇನ್ ಅಂತ ಹೊಡಿತಿದ್ದಂತವ. ಆದ್ರೆ ಅವ್ರು ಯಾರಿದ್ರು ಗೊತ್ತಿಲ್ಲ ನಮಗೆ. ಈ ಒಂದು ಮಾತ್ಸರ್ಯ ಭಾವಕ್ಕಾಗಿ ಹೊಡಿತಿದ್ದಂತ. ಹೊಡ್ಯಾವನಿಗೆ ಇವ್ರು ಹೇಳಿದ್ರಂತ, ಹೊಡಿಯಪ್ಪ ಬ್ಯಾಡ ಅನ್ನಲ್ಲ ನಿನಗ, ಆದ್ರೆ ಎಲ್ಲರೂ ಮಲ್ಕೊಂಡು ಬಳಕ ಬಾ, ಮತ್ತು ಮಲ್ಕೊಂಡವ್ರು ಹೇಳೋದಕ್ಕಿಂತ ಮೊದಲು ಹೊಡೆದು ಹೋಗಂದಿರುತ್ತವ್ರು. ಆಗ್ತದ್ರೆ ಜಗದ್ಗುರು ಸಿದ್ಧಾರೂಢರಂತ ಹೆಂಗಾಗಲಿಕ್ಕೆ ಬರ್ತದ? ಅವ ಕೇಳದಂತ, ಯಾಕ ಅಂತ ಕೇಳದಂತವ. ನೋಡಪ್ಪ, ನಿನಗೆ ನಾ ಬ್ಯಾಡಾಗಿನಿ ಹೊಡಿತಿ, ಇನ್ನೊಬ್ರಿಗೆ ನಾ ಬೇಕಾಗದವದೀನಿ, ಬೇಕಾದವ ಬಂದು ನಿನಗೆ ಹೊಡ್ಯಾಕತ್ತಂದ್ರೆ ನನಗೆ ತಾಳ್ಕೊಳಕ್ಕಾಗಲ್ಲ ಅಂದತ್ತವ. ಎಂಥ ಶಾಂತಿ ನೋಡ್ರಿ ಅದು, ಎಂಥ ಶಾಂತಿ ನೋಡ್ರಿ. ಹೇಳುವುದಿಲ್ಲ, ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ. ಮುಂದೇನಪ್ಪ? ತೇಜಸ್ವಿನಾವಧೀತ. ಎಷ್ಟು ಸುಂದರ ಶಾಂತಿ ಮಂತ್ರ. ಆ ಬಳಿಕವ ಹೊಡೆದ 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 ಹೊಡೆದ. ಹಿಂಗೆ ಯಾಕೆ ಹೊಡಿತೀತು ಒಂದು ಸಲನೂ ಅಲ್ಲಿಲ್ರಿ ಅವರು, ಒಂದು ಸಲನೂ. ಕಡೆಗೆ ಹೊಡ್ಯಾವನ ಬೇಸತ್ತ ಸಿದ್ಧಾರೂಢ್ರಿ ರಾತ್ರಿ ಕೇಳದಂತ, ಅಲ್ಪ ಹಿಂಗಿಷ್ಟು ಹೊಡೆದ್ರೂ ಕೂಡ ಸಾಕು ಬಿಡುವಂತ ಅಂತ ಇಲ್ಲಲ್ಲ, ನಿನಗೇನು ನೋವದಾಗ್ತೈತಿವಿಲ್ಲ ಅಂತ ಕೇಳಿದ್ನಂತ. ಕೇಳಿದಾಗ ಗುರು ಸಿದ್ಧಾರೂಢ್ರಿ ಹೇಳಿದ್ರಂತ, ನೀ ಹೇಳೋ ಮಾತಿಲ್ಲ ನಿಜಪ್ಪ, ಆದ್ರೆ ನನ್ನ ಪ್ರಾರಬ್ಧದ ಕರ್ಮ, ಮೊನ್ನೆ ಹೇಳಿನಿಲ್ಲ, ಮನುಷ್ಯನಿಗೆ 3 ಕರ್ಮಗಳು: ಸಂಚಿತ, ಆಗಾಮಿ, ಪ್ರಾರಬ್ಧ. ಈ ಕರ್ಮಗಳಿಂದ ತಪ್ಪಿಸಿಕೊಳ್ಳಕ ಯಾರಿಗೂ ಕೂಡ ಸಾಧ್ಯ ಇಲ್ಲ, ಹರಿಹರಾದಿ ಬ್ರಹ್ಮಾದಿಗಳೊಳಗೊಂಡು. ಪ್ರಾರಬ್ಧ ಕರ್ಮದ ದೋಷದಿಂದ ಯಾರಿಗೂ ತಪ್ಪಿಸಿಕೊಳ್ಳಕ್ಕಾಗಲ್ಲ. ಅದಕ್ಕೆ ನೀನು ಎಲ್ತನಕ ಹೊಡಿತಿ ಅಂತಂದ್ರೆ, ನಾನು ನಿನಗೆ ಹಿಂದಿನ ಜನ್ಮದಲ್ಲಿ ಎಷ್ಟು ನಿನಗೆ ಕಷ್ಟ ಕೊಟ್ಟಿದ್ನಿ ಅದು ತೀರೋ ತನಕ ಹೊಡಿತಿ, ಅದು ಮುಗಿಯೋ ತನಕ ಹೊಡಿತಿ. ಆ ಬಳಿಕ ಹರಿವಾಗಿ ನೀರಾಗತನ ಚೆಲ್ಲವ್ರಲ್ಲ, ನೀರಾದ ಬಳಿಕ ಏನು ಮಾಡ್ತೀವ್ರಿ? ಸುಮ್ ಕೊಡ್ಬೇಕಾಗ್ತದೆ, ಸುಮ್ ಕೊಡ್ಬೇಕಾಗ್ತದೆ. ಹೊಡೆಯವನ ಮನುಷ್ಯ ನಾಚಿಕೆ ಆಯಿತು. ಅಯ್ಯಯ್ಯೋ, ನಾನು ಇಂಥ ಮಾನುಭಾವ ಶಾಂತಿ ಪುರುಷ, ಶಾಂತಿ ದೂತ ಸಿದ್ಧಾರೂಢರನ್ನು ನಾನು ಹೊಡೆದು ಮಹಾಪಾಪಿ ಆದಲ್ಲ ಅಂಥೇಳಿ ಕ್ಷಮಯಾಚನೆ ಮಾಡಿಕೊಳ್ತಾನೆ. ಸಿದ್ಧಾರೂಢರು ಹೇಳಿದ್ರಂತ, ಅಪ್ಪ, ಆ ಶಿವನಲ್ಲಿ ನೀ ದುಡುಕೋ, ಆ ಬಳಿಕ ವರ ಪಡ್ಕೋರಪ್ಪ ಅಂಥೇಳಿ ಸಾಧಾರಣ ಹೇಳಿ ಕಳಿಸಿದ್ರಂತೆ. ಹೇಳು ತಾತ್ಪರ್ಯ ಏನಿಲ್ಲ, ಸದ್ಗುರು ಆಗುವಂಥವರಲ್ಲಿ ಇವೆಲ್ಲ ತತ್ವಗಳು ಅಳವುಗೊಂಡಿರಬೇಕು. ಚಳಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ ಶಿವಯೋಗಿ ಲಕ್ಷಣದಿ ಬೆಳೆಯುತ್ತ ನಡೆದವನೇ ಗುರುವೇ. ಪುಷ್ಪಗಳು ಪರಿಮಳವ ಸೂಸುತ್ತಿದೆ ಏಳು, ಪುಷ್ಪಗಳು ಪರಿಮಳವ ಸೂಸುತ್ತಿದೆ ಕೇಳು, ತುಂಬಿಗಳು ರಸದುಂಬಿ ಹಾಡುತ್ತಿದೆ ಕೇಳು. ಸದ್ಗುರುವೇ ಎಲ್ಲಿರುವೆ
ಸದ್ಗುರುವೇ ಎಲ್ಲಿರುವೆ ಗುರು ಸಿದ್ಧಾರೂಢ ಹೃದಯವಾಗಲೇ ತೋರು ಪುಷ್ಪಗಳು ಪರಿಮಳವ ಸೂಸುತ್ತಿದೆ ಹೇಳು ಚೌಕಾಪುರ ಕ್ಷೇತ್ರದಲ್ಲಿ ಜನ್ಮವ ಪಡೆದವನೇ ಶಿವಯೋಗಿ ಲಕ್ಷಣದಿ ಬೆಳೆಯುತ್ತ ನಡೆದವನೇ ಗುರುವೇ ಪುಷ್ಪಗಳು ಪರಿಮಳವ ಸೂಸುತ್ತಿದೆ ಹೇಳು ತುಂಬಿಗಳು ರಸದುಂಬಿ ಹಾಡುತ್ತಿದೆ ಕೇಳು ಸದ್ಗುರುವೇ ಎಲ್ಲಿರುವೆ ಗುರು ಸಿದ್ಧಾರೂಢ ಹೃದಯವಾಯಿತು ಹೇಳು ಸ್ವಾಮಿಗಳೇ ತೋರು ಪುಷ್ಪಗಳು ಪರಿಮಳವ ಸೂಸುತ್ತಿದೆ ಹೇಳು ಅಂಗಳದಿ ಶಿವನಾಮ ಶಿವಲೀಲೆ ಹಾಡು ಮಂಗಳಕರವಾದವನು ಭಕ್ತಿಲೇ ಬೇಡು ಅಂಗಳದಿ ಶಿವನಾಮ ಶಿವಲೀಲೆ ಹಾಡು ಮಂಗಳಕರವಾದವನು ಭಕ್ತಿಲೇ ಬೇಡು ಕಂಗಳಲ್ಲಿ ಕಂಗಳಿಸೋ ದರ್ಶನವ ನೀಡು ಹೃದಯವಾಯಿತು ಹೇಳು ಸ್ವಾಮಿ ದಯೆ ತೋರು ಪುಷ್ಪಗಳು ಪರಿಮಳವ ಸೂಸುತ್ತಿದೆ ಹೇಳು ತುಂಬಿಗಳು ರಸದುಂಬೆ ಹಾಡುತ್ತಿದೆ ಕೇಳು ಸದ್ಗುರುವೇ ಎಲ್ಲಿರುವೆ ಗುರು ಸಿದ್ಧಾರೂಢ ಹೃದಯವಾಯಿತು ಹೇಳು ಸ್ವಾಮಿ ದಯೆ ತೋರು ಪುಷ್ಪಗಳು ಪರಿಮಳವ ಸೂಸುತ್ತಿದೆ ಹೇಳು ತುಂಬಿಗಳು ರಸದುಂಬೆ ಹಾಡುತ್ತಿದೆ ಕೇಳು ಶಿವಸಾಂಬಯ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ತುಂಬ ಧನ್ಯವಾದಗಳು. ಗವಾಯಿಗಳು ಸಿದ್ಧಾರೂಢರ ಗೀತೆಯನ್ನು ಹಾಡಿದ್ರಲ್ಲ, ಸೌಂಡ ಬರೋಬ್ಬರಿ ಅದ ರೀ. ಸ್ವಲ್ಪ ನೋಡಪ್ಪ ಇನ್ನೊಂದು ಜನ. ಸಿದ್ಧಾರೂಢರ ಗುರುವಿನ ಲಕ್ಷಣವನ್ನು ಕುರಿತು ಸಂದರ್ಭದ ಸಂದೇಶ ತಮಗೆಲ್ಲ ನೀಡ್ತಾ ಇದ್ದೇನೆ. ಇನ್ನೂ ಅನೇಕವರ ಲೀಲೆಗಳನ್ನದಾವ. ಬಲ್ಲಿದವನಿಗೆ ಮತ್ತು ಬಲಹೀನರಿಗೆ ಕೂಡ ಗುರು ಸಿದ್ಧಾರೂಢರು ಅವರಿಗೆಲ್ಲ ಭಗವಂತನ ಸನ್ನಿಧಾನಕ್ಕೆ ಕರೆದೊಯ್ದುಕೊಂಡು ಬಂದಿದ್ದಾರೆ. ಒಬ್ಬಕಿ ತಾಯಿ ಬಂದು ಮಠದಾಗ ಅಳ್ಳಾಕತ್ಲಂತ್ರಿ ಹುಬ್ಬಳ್ಳಿ ಒಳಗೆ. ಸಿದ್ಧಾರೂಢರು ಕೇಳಿದ್ರು,
ಯಾಕಮ್ಮ ಅಳ್ತಾ ಇದ್ದೀಯಲ್ಲ? ಯಪ್ಪ, ನಿನ್ನ ಈ ದಾಸೋಹದಲ್ಲಿ ಶಕ್ತಿ ಉಳ್ಳವರೆಲ್ಲ ಅನೇಕ ರೂಪದ ದವಸ ಧಾನ್ಯ ಕೊಟ್ಟು ದಾಸೋಹ ಮಾಡಿ ಪುಣ್ಯ ಕಟ್ಕೋತಾ ಇದ್ದಾರೆ. ನನ್ನ ಮನುಷ್ಯನಲ್ಲಿ ಕೂಡ ತುಂಬಿ ಹೋಗಿದೆ ಕೊಡಬೇಕಂತ. ಆದರೆ ಮನೆಯೊಳಗೆ ಏನೂ ಇಲ್ಲ, ಏನು ಮಾಡಲಿ? ನನ್ನ ಜೀವನದೊಳಗೆ ಇನ್ನೊಬ್ಬರಿಗೆ ಏನಾದರೂ ಕೂಡ ನಾನು ದಾನ ರೂಪದಲ್ಲಿ ಪ್ರಸಾದ ಮಾಡಿಸ್ತೇನೋ ಇಲ್ಲ ಅಂತ ನನ್ನ ಮನಸ್ಸಿಗೆ ನೋವಾಗಿ ಅಳಕತ್ತೀನಿ ಸ್ವಾಮಿ ಎಂದ್ಲಂತ. ಸಿದ್ಧಾರೂಢರು ಹೇಳಿದ್ರಂತ, ಅಮ್ಮ ನಿನ್ನ ಬಲ್ಲಿ ಒಂದು 4 ಕಣಿನೂ ಸಹಿತ ಇಲ್ವಾ ಅಂತ ಕೇಳಿದ್ರಂತ. ಅಷ್ಟಿದೆ ಸ್ವಾಮಿ ಅಂದ್ಲಂತ. ಹಂಗಾರ ದಾಸೋಗ ಆಗ್ತೈತಿಲ್ಲ ಎಲ್ಲರಿಗಂದ್ರಂತವ್ರು. 4 ಕಣಿ ದುಡ್ಡಿನೊಳಗೆ ಅವೀಗಿಲ್ಲ, ಹೋಗ್ಯಾವೆಲ್ಲ. ಈಗ ರೂಪಾಯಿ ಮೇಲಿಂದೆ ಚಲನದಲ್ಲ, ಹೌದಿಲ್ಲ? 4 ಕಣೆ 10 ಪೈಸೆ 20 ಪೈಸೆ ಎಲ್ಲ ಹೋಗ್ಯಾವ. 4 ಕಣೆಯನ್ನ ಕೊಡೋಮ್ಮ ಅಂಥೇಳಿ ತಗೊಂಡ್ರಂತ. ಸಿದ್ಧಾರೂಢರು ಹೇಳಿದ್ರಂತ, ಅವ ಅಂಗಡಿಗೆ ಹೋಗಿ ಈ ಸಾರಿನೊಳಗೆ ಒಂದಿಷ್ಟು 4 ಕಣೆದು ಉಪ್ಪು ತಗೊಂಡು ಬಾ ಅಂತ ಹೇಳಿದ್ರಂತ. ಆಯ್ತು ಬುದ್ಧಿ ಅಂದ್ಲು. ಅಂಗಡಿಗೆ ಹೋಗಿ ಉಪ್ಪ ತಗೊಂಡು ಬಂದ್ಲು. ಸಿದ್ಧಾರೂಢರ ಕೈಯೊಳಗೆ ಕೊಡ್ತಾ ಇದ್ದಾಳೆ. ಅಮ್ಮ ಇದು ನೋಡು, 4 ಕಣೆ ಉಪ್ಪಲ್ಲ, 4 ಕಣೆ ಉಪ್ಪಿನೊಳಗ 4,000 ಜನರ ದಾಸೋಹ ಆಗುತ್ತೆ. ಎಷ್ಟ್ರಿ? 4,000. ಈ ಸಾರ 4,000 ಜನ ಎಲ್ಲ ಊಟ ಮಾಡ್ತಾರೆ, ನಿನಗೆ ಆಶೀರ್ವಾದ ಆಗ್ತದಂತ ಆ ಉಪ್ಪು ಸಾರಿನೊಳಗ ಸುರಿದು ಆಕಿನ ಆತ್ಮ ಸಂತೋಷ ಮಾಡಿ ಕಳಿಸಿದ್ದರಂತ. ಮಹಾತ್ಮರಲ್ಲಿ ಇಂತಹ ಶಕ್ತಿ ಇರುತ್ತದೆ. ನಿಜವಾದಂಥ ಮಹಾತ್ಮರಿದ್ರೆ, ಇಲ್ಲ ಅಂತಂದ್ರೆ ನಿಮ್ಮ ಕಡೆಯಿಂದ ದುಡ್ಡನ್ನು ದೋಷಿಕೊಂಡು ಹಯಾಗಿರುವಂಥವ್ರು ಕೂಡ ಜಗತ್ತಿನೊಳಗೆ ಬಹಳ ಜನರದಾರ. ಹಂಗ ಗುರುರೇವಣ ಸಿದ್ದೇಶ್ವರನಿಂದ ಬೀರಲಿಂಗೇಶ್ವರ ಗುರುದೀಕ್ಷೆಯನ್ನು ಪಡೆದು ಸಪ್ತ ಭೂಮಿಕೆಗಳ ಜ್ಞಾನ ಪಡೆದು ಸಾಧನ ಚತುಷ್ಟಿಯನ್ನ ಅರ್ಥಕೊಂಡು ಸಂತೋಷ ಆಗಿ ತಾನು ಸದ್ಗುರುವಿನ ಸ್ಮರಣೆ ಮಾಡ್ತಾನೆ, ಸದ್ಗುರುನಾಥನ ಧ್ಯಾನ ಮಾಡ್ತಾನೆ. ಅದಕ್ಕೆ ಅನೇಕ ಕವಿಗಳು ಅನೇಕ ಗೀತೆಗಳನ್ನು ಬರ್ಕೊಂಡು ಬಂದಾನ. ಒಬ್ಬರು ಹೇಳ್ತಾನ, ದೊರಕಿದ ಗುರು ದೊರಕಿದ, ಹೌದಲ್ಲ? ಪರಮಾನಂದದ ನಿಜ ಅರವಿನೊಳಗೆ ಬಂದು ದೊರಕಿದ ಗುರು ದೊರಕಿದ ಅಂತ ಒಬ್ಬ ಹಾಡ್ತಾನ. ಬಹಳ ಸುಂದರ ಗೀತೆಗಳು. ಇವೆಲ್ಲ ಹಾಡ್ಕೋತ ಹೋದ್ರೆ ಆನಂದ ಆಗ್ತದೆ. ಈಗೆಂದರೆ ಅಮೃತ ಅನ್ನುವಂಥದ್ದು ಬಂದಿತ್ತೇನು ಮತ್ತೆ ಸಮಯ ನಿಮಗೆ? ಸಂಧ್ಯಾಕಾಲದಲ್ಲಿ ಎಷ್ಟು ನಿಮಗೆಲ್ಲ 4-5 ಗಂಟೆ ಹಿಡ್ಕೊಂಡು ಈ ಕಡೆ ಧ್ಯಾಸ ಇರ್ತದೆ. ಎಲ್ಲರೂ ಬೇಗ ಕೆಲಸ ಮುಗಿಸ್ಬೇಕು, ಕೈಕಲ್ ಮುಖ ಮಜ್ಜಲ್ ಮಾಡ್ಬೇಕು, ಅಪ್ಪನ ಗುಡಿಗೆ ಹೋಗ್ಬೇಕು, ದರ್ಶನ ಮಾಡ್ಬೇಕು, ಇದನ್ನೆಲ್ಲ ಕೇಳಬೇಕಂತಕ್ಕಂಥ ಭಾವ ಏನಿದೆಯಲ್ಲ, ಇದು ಇನ್ನೊಮ್ಮೆ ಬರ್ತೈತಿ ಅಂತ ಇದು ಸಾಧ್ಯ ಇಲ್ಲ. ಬಂದಿತ್ತು, ಆದರೆ ಹಿಂಗೆ ಬರೋದು ಕಠಿಣ. ನಿನ್ನಿನಂಗೆ ಪುರಾಣ ಇವತ್ತಿರಂಗಿಲ್ಲ, ಇವತ್ತಿನಂಗೆ ನಾಳೆ ಇರುವುದಿಲ್ಲ. ಸಬ್ಜೆಕ್ಟ್ ಬೇರೆ ಬೇರೆ ಆಗ್ತಾ ಇದೆ. ನಿನ್ನ ಗುರು ಉಪದೇಶ ಇತ್ತು, ಸಾಧ್ವಿಮಣಿಯಳಾದಂಥ ನಗರಿ ಪಟ್ಟಣದ ನಾರಾಯಣನ ಮಗಳು ಕನ್ಯಕಾಮರತಿಯು ಕಾಗಿ ಮನೆಯಾಗ ಒಂದು ಕೋಗಿಲು ಹುಟ್ಟದಂಗಾಗಿತ್ರಿ. ಅದು ಜಾಲೆಯ ಮರಗಳ ಮಧ್ಯದಲ್ಲಿ ಅದು ಪತ್ರಿಗಿಡ ಹುಟ್ಟದಂಗಾಗಿತ್ತು. ಆ ಎಮ್ಮ ಸದಾಪತಿ ದೇವನ ಧ್ಯಾನದಲ್ಲೇ ಇದ್ಲು. ಅವನ ಶ್ರೀಚರಣಗಳು, ಅವರ ದರ್ಶನ ಎನಗೆ ಮುಕ್ತಿಯ ಸೋಪಾನ.
ಅಂತ ಸದಾ ಬಯಸ್ತಾ ಇದ್ಲು. ಬೀರದೇವರು ಕೂಡ ಸದ್ಗುರುನಾಥನ ಧ್ಯಾನ ಮಾಡ್ತಾನೆ. ಶರ್ಪಭೂಷಣರೊಂದು ಗೀತೆ ಇದ್ರಿ, ಆ ಗುರು ಎಂಥವ ಅನ್ನೋದ್ರ ಬಗ್ಗೆ ಶಿಷ್ಯ ಬಹಳ ಸುಂದರವಾದಂಥ ಗೀತೆಯೊಳಗೆ ಹೇಳ್ತಾನೆ. ತೋಡಿ ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ. ಹಮ್ಮಿಂಗ ಬರೋದಪ್ಪ. ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ. ಆದಿಯಲ್ಲಿ ಸಿದ್ಧರು ಹೋದ ಮಾರ್ಗವ ತೋರಿ, ಆದಿಯಲ್ಲಿ ಸಿದ್ಧರು ಹೋದ ಮಾರ್ಗವ ತೋರಿ, ಭೇದವ ಬಿಡಿಸಿದ ಸಾಧು ಮೂರುತಿ ಗುರು ದೇವನಲ್ಲವೇನೋ ಸದ್ಗುರು ಮಹಾದೇವನಲ್ಲವೇನೋ. ನರ ಜನ್ಮದೊಳಗೆ ಬಂದು ಮತ್ತೆ ಹ್ಯಾಂಗ ಬರಲಿಲ್ಲ ಅವ. ನರ ಜನ್ಮದೊಳಗೆ ಬಂದು ಪ್ರಪಂಚದ ಕಡಲ ಮಧ್ಯದಿ ನಿಂದು, ಪ್ರಪಂಚದ ಕಡಲ ಮಧ್ಯದಿ ನಿಂದು ಅರೆತು ಮರೆತು ಒಮ್ಮೆ ಗುರು ಯಾವುದು ನೆನೆದಾರೆ, ಅರೆತು ಮರೆತು ಒಮ್ಮೆ ಯಾವುದು ನೆನೆದಾರೆ. ಗುರುತಿಟ್ಟುವವರಿಗೆ ಪರತತ್ವ ತೋರಿದ ದೇವನಲ್ಲವೇನೋ ಸದ್ಗುರು ಮಹಾದೇವನಲ್ಲವೇನೋ. ಆಶಪಾಶವ ಬಿಡಸಿ ಮನಸ್ಸಿನ ದೋಷ ಕರ್ಮವ ಕೆಡಿಸಿ, ಆಶಪಾಶವ ಬಿಡಸಿ ಮನಸ್ಸಿನ ಬಹು ದೋಷ ಕರ್ಮವ ಕೆಡಿಸಿ, ನ್ಯಾಸ ಧ್ಯಾಸರಿ ಜಪ ಮಾಡದು ಬೋಧಿಸಿ, ನ್ಯಾಸ ಧ್ಯಾಸದಿ ಜಪ ಮಾಡದು ಬೋಧಿಸಿ, ಪ್ರಕಾಶ ತೋರಿದ ಈಶ ಮಹೇಶನು ದೇವನಲ್ಲವೇನೋ ಸದ್ಗುರು ಮಹಾದೇವನಲ್ಲವೇನೋ. ಆದಿಯಲ್ಲಿ ಸಿದ್ಧರು ಹೋದ ಮಾರ್ಗವ ತೋರಿ, ಆದಿಯಲ್ಲಿ ಸಿದ್ಧರು ಹೋದ ಮಾರ್ಗವ ತೋರಿ,
ಕಾಣಂಗಿಲ್ಲ, ಬಾಯಿ ಒಟ್ಟರು ಕಾಣಿಸ್ತದ ನಾನು ಅನ್ರಿ ಎಲ್ಲಾರು. ಸಂಭಜೈ ನಮ ಸೂರ್ನಗನ್ಬೇಕು, ಬೇಸೂರ ಆಗ್ಬಾರ್ದು. ಅವ್ರ ಹೆಸರು ಹಂಗೆ ಕರೆದ್ರೆ ಅವ್ರು ಹೋಗಿ ಕೊಡ್ತಿರ್ತಾರೆ, ಕೊಡ್ಲಿಲ್ಲ ಅಲ್ಲಿಲ್ಲ ಅಂದ್ರೆ ಕೊಡ್ತಾರೇನವ್ರು ಅನ್ನಲ್ಲ, ಹಂಗ ಸ್ವರದಾಗ ಸಂಭಜೈ ನಮ. ತುಂಬಾ ಧನ್ಯವಾದಗಳು. ಸದ್ಗುರುನಾಥನ ಸ್ಮರಣೆ ಮಾಡುತ್ತಾ ಶಿವಸಿದ್ಧ ಬೀರೇಶ ಅಕ್ಕ ಮಾಯಕ್ಕಳ ಶ್ರೀಚರಣಕ್ಕೆ ನಮಸ್ಕರಿಸಿ, ಅಕ್ಕ ಇನ್ಮೇಲೆ ನಾನು ನಗರಿ ಪಟ್ಟಣಕ್ಕೆ ಹೋಗುವ ಕಾರ್ಯವನ್ನು ಕೈಗೊಳ್ಳುತ್ತೇನೆ, ನನಗೆ ಶುಭಾಶೀರ್ವಾದ ಮಾಡು ಅಂತ ಕೇಳಿಕೊಂಡ. ನೋಡ್ರೇಕಿ ಜನಕ ತಮ್ಮಾಗಿದ್ದು ಮನಕ್ಕೆ ಮಗನಾಗಿದ್ಲಂತ್ರಿ ಮಾಯಕ್ಕ ದೇವಿ. ಅಂತಪ್ಪ ಅಕ್ಕನ ಮಾತನ್ನ ಎಲ್ಲವೂ ಕೂಡ ಕೇಳೇ ಮಾಡ್ತಾ ಇದ್ದ, ಹಠ ಅಂತೂ ಮಾಡ್ತಿದ್ದದ. ಚಂದ ಕೂಡೆವ ಕೈ ಕಟ್ಟಬಾರ್ದೆವು, ಇಷ್ಟು ಸಣ್ಣವ್ರು ಇರ್ಲಿಕ್ಕಾಗಿ ಮೊಳಕಲ್ ನೋವು ಆದುವ. ಒಳಗೆ ಹಂಗೆ ನಡೆದಿರ್ತದೆ, ಹಿಂಗೋಮ್ ಹಾಂಗೋಮ್ ಹಿಂಗೋಮ್. ಏನ್ ನೋಡ್ಬೇಕು ಉಳ್ಳಾಡ್ತಾರ ಒಂದು ಸಾವನ. ಕೂಡು ಸಾಧನ ಇಲ್ಲಲ್ಲ, ಆಸನ ಬಲಿಬೇಕಾದ್ರೆ ಸಾಧನ ಮಾಡಬೇಕಾಗ್ತದೆ. ಇದು ನೋಡಿ ನಾವು ಹೆಂಗೆ ಕೂತಿದ್ದೆವು, ಹಂಗೆ ಒಂದು ವೇಳೆ ನಾನ ಹೆಂಗಾರ ಕೂತಂದ್ರೆ, ಹಿಂಗೆ ಕೂತಂದ್ರೆ ಚಂದ ಕಾಣಿಸ್ತದೇನ್ರಿ? ಹೆಂಗ ಅನಿಸ್ತದ? ಇವನ ಹೆಣ ಎತ್ತಲಿ ಶ್ರಾವಣ ಮುತ್ತಾಗ ಬೈತೀರಿ ನೀವು ಅಂತವಂತಂದ್ರಿ. ಓ ವೇದಿಕೆ ಹೆಂಗ್ ಕುಂಡಿರ್ಬೇಕು, ದೇವ್ರು ಕೂತಂಗ್ ಕುಂಡಿರ್ಬೇಕು. ಕೂತಂಗ್ ಕೊಡ್ತೀನಿ, ನೀ ದೇವ್ ಕೂತಂಗ್ ಕೊಡ್ರಿ. ಮತ್ತೆ ಪರಶಿವನ ಮುಂದೆ ಬಸವಣ್ಣ ಗುಡಿಯಾಗ ಹೆಂಗ್ ಕೂಡ್ತಾನ, ನೀವು ಹಂಗೆ ಕೂಡಬೇಕು. ನೀವು ಹೆಂಗಾರೆ ಕೂತ್ರೆ ಇರ್ಲಿ. ಅಕ್ಕ ಮಾಯಕ್ಕನಿಗೆ ನಮಸ್ಕಾರ ಮಾಡಿ ಬೀರದೇವರ ನಗರಿ ಪಟ್ಟಣಕ್ಕೆ ತೆರಳುತ್ತಾ ಇದ್ದಾನೆ. ಅಲ್ಲಿ ಹೋಗಿದ ಕೂಡಲೇ ಅವನ ಅವತಾರನ ಬದಲು ಮಾಡ್ತಾನ್ರಿ. ಅವ ಅಷ್ಟಮಾ ಸಿದ್ಧಿಗಳ ಕೈವಶಿಯಾಗಿ ಕುಣಿತಿದ್ದವನು ಮುಂದೆ ಗೊಂಬಿಯಂಗ. ಕೂದಲ ಎಳೆಯಷ್ಟು ಸಣ್ಣನೂ ಆಗಾಕ ಬರುತ್ತಿತ್ತು, ಭೂಮಿ ಆಕಾಶಕ್ಕೆ ಏಕಾಗುವಾಗನು ಸಾಮರ್ಥ್ಯ ಅವರಲ್ಲಿತ್ತು. ಆದ್ರೆ ಅದು ದುರ್ಬಳಕೆಯಾಗಲಿಲ್ಲ. ಸಮಯಕ್ಕೆ ಸಾಧಿಸಿ ಸಿದ್ಧಿಗಳನ್ನು ಬಳಸಿದ್ರಿ ವಿನಃ ಅದನ್ನು ಇನ್ನೊಬ್ಬರಿಗೆ ತೋರಿಸಬೇಕನ್ನುವಂಥ ಭಾವನೆಯಿಂದಲ್ಲ. ಹಾಗಾಗಿ ಅಲ್ಲಿ ಹೋಗಿ ಒಂದು ಮುಪ್ಪಿನ ಅವತಾರ ತಗೊಂಡಂತ್ರಿ. ಮುದುಕರು ಇರ್ತಾರಲ್ಲ ಹಂಗ ಅವತಾರ ತಗೊಂಡು ಮೊದಲಿಗೆ ಒಂದು ಆಕಿಗೆ ದಂಡಿ ಕೊಡಬೇಕು ಅಂತ ಹೇಳಿ ದನ ಕಾಯುವ ಹುಡುಗರ ಜೊತೆಯಲ್ಲಿ ಹೋಗಿ ನಗರಿ ಪಟ್ಟಣದ ಎಲ್ಲ ವಿವರವನ್ನು ಕೇಳಿದಾನ. ಕೇಳಿದ ಕೂಡಲೇ ಕನಿಕಾಮಾಲಿಗೆ ಪ್ರತಿನಿತ್ಯದಲ್ಲಿ ಸಂಪರ್ಕ ಮಾಡೋರು ಆಕಿನ್ನ 7 ಅಂತಸ್ತಿನ ಮೇಲೆ ಹೋಗಿ ಬರತಕ್ಕಂಥವ್ರು ಯಾರು ಅಂತ ಮಕ್ಕಳಿಗೆ ಕೇಳ್ತಾ ಇದ್ದಾನೆ. ದನಕಾಯಿ ಹುಡುಗರು ಹೇಳಿದ್ರಂತ, ನಮ್ಮಲ್ಲಿರುವಂಥ ಹೂಗಾರ ಮುದ್ದವ್ವ ಆಕೆ ನಿತ್ಯದಲ್ಲಿ ಆ ಅಮ್ಮನಿಗೆ ದಂಡೆ ಕಟ್ಟಿಕೊಂಡು ಹೋಗಿ ಆಕೆ ಹೂ ಮುಳ್ಳಿ ಕೊಟ್ಟು ಬರ್ತಿರ್ತಾಳಂತ ಹೇಳಿದು ಹುಡುಗರು. ಅವಾಗ ಬೀರದೇವರ ಸಂಧ್ಯಾಕಾಲದಲ್ಲಿ ಮಕ್ಕಳೆಲ್ಲ ದನಗಳ ಹೊಡ್ಕೊಂಡು ಹೋಗ್ತಿರ್ತಾವಲ್ಲ, ಗೋಧೂಳಿ ಕಾಲದಲ್ಲಿ ಅವ್ರ ಜೊತೆಯಲ್ಲಿ ಹೋದ ಇವನು ಮುಪ್ಪಿನ ವೇಷ ತಗೊಂಡು, ಮತ್ತವ ಹ್ಯಾಂಗ್ ಮಾಡಿದ ಇವನು ಹಂಗೆ ಮಾಡ್ತಾನೆ. ಮುದ್ದವನ ಮನೆಯನ್ನ ಸೇರಿದ ಕೂಡಲೇ ಮುದುಕಿಗೆ ಪರಿಚಯ ಹೇಳ್ದ. ಮುದುಕಿ ಅವನನ್ನ ಮರ್ಯಾದೆಯಿಂದ ಕರ್ಕೋತು. ಆಕೆ ಹೇಳಿದ್ಲು, ನಾಳೆ ಸಾಯಂಕಾಲ ಬೆಳಗಾಗೋದ್ರೊಳಗೆ ನಮ್ಮ ಮಹಾರಾಜರಾಗಿರತಕ್ಕಂಥ ಕಳಿವಿ ನಾರಾಯಣಗೌಡ್ರ ವಾತ್ಸಲ್ಯ ಪುತ್ರಿ ಕನ್ಯಕಾಮರತಿಗೆ ನಾನು ನಿತ್ಯದಲ್ಲಿ
ಹೂವನ್ನ ಮುಡ್ಲಿಕ್ಕೆ ಒಯ್ದು ಕೊಡ್ತಾ ಇದ್ದೀನಿ, ಅದು ಶೃಂಗ ಋಷಿ ಅಂತಂದಾಗ ಬೀರ್ ದೇವರು ಹೇಳಿದಂತ ಆ ಹೂವಿನ ದಂಡೆ ನಾನೇ ಮೊದಲು ಮಾಡಿ ಕೊಡ್ತೀನಿ, ಅದನ್ನು ತಗೊಂಡು ಹೋಗಂತ ಹೇಳಿದಂತ. ಬಳಿಕ ಅಜ್ಜಿ ಒಪ್ಕೊಂಡ್ಳು. ಅದನ್ನ ಎಷ್ಟು ಸುಂದರ ಹಣದ್ರಿ, ಈ ಮುದುಕಿ ಎಂದೂ ಹಣಿದಿರಬಾರದಂಥ ಮುಡಿಯುವ ಹೂವಿನ ದಂಡೆಯನ್ನ. ಸ್ವಲ್ಪ ಹೊತ್ತಿನಲ್ಲಿ ಮುದುಕಿ ಹೇಳಿದಂತ, ನೀ ಹೋಗುವುದಕ್ಕಿಂತಲೂ ಒಂದು 10 ನಿಮಿಷ ನೀ ಹೋಗು. ಆಕೆ ಕೇಳ್ತಾಳೆ, ನಿನಗೆ ಯಾಕೆ ಲೇಟ್ ಮಾಡಿದಿ ಅಂತ. ನೀನ್ ಹೇಳ್ಬೇಕಾಕಿಗೆ, ನಮ್ಮ ಅಕ್ಕನ ಮಗಳು ಬಂದಿದ್ದಾಳೆ, ಅದಕ್ಕೆ ಸ್ವಲ್ಪ ಅಂತ ಹೇಳು. ಬಳಿಕಿ ಈ ಹೂ ಮುಡಿಯುವಂತ ಹೂ ನೋಡಿ ಅಂತಳ, ಇಷ್ಟೊಂದು ಸುಂದರ, ಇಲ್ಲಿವರೆಗೆ ನಾನು ನಿನ್ ಕೈಯಿಂದ ನೋಡಿಲ್ಲ, ಇದನ್ನ ಯಾರು ಮಾಡ್ಯಾರ ಅಂತ ಹೇಳ್ತಾಳ. ಮಾಡೋದು ಕೂಡಲೇ ನೀ ಹೇಳು, ನಮ್ಮ ಅಕ್ಕನ ಆ ಹೂವ ತಗೊಂಡು ಅರಮನೆಗೆ ಬಂದ್ಲು. ಬಂದು 7 ಅಂತಸ್ತಿನ ಮೇಲೆ ಹೋಲು, ಬಂಗಾರದ ಪರಿಂಕದ ಮೇಲೆ ಅತ್ಯಂತ ಸುರಲೋಕ ಸುಂದರಿಯಂತೆ ಹಸನ್ಮುಖ ನಗೆ ಬೀರುತ್ತಾ ಮುದ್ದವಳನ್ನು ಸ್ವಾಗತ ಮಾಡಿಕೊಂಡಳು. ಬಳಿಕ ಹೋಗಿ ಆ ದಂಡೆ, ಮುದುಕಿ ತಕ್ಕಂತೆ ಬರ್ತಾ ಇದ್ದಿಲ್ಲ, ಇವತ್ತು ಲೇಟ್ ಯಾಕೆ ಮಾಡಿದಿ ಅಂತ ಕೂಡಲೇ ಹೇಳ್ತಾ ಇದ್ದಾಳೆ, ನಮ್ಮ ಮನೆಗೆ ನಮ್ಮ ಅಕ್ಕನ ಮಗಳು ಬಂದಾಳ್ರಿ, ಅದಕ್ಕೆ ಸ್ವಲ್ಪ ಹೊತ್ತಾತು. ಹೌದಾ, ಪರವಾಗಿಲ್ಲ ಅಂತ ಹೇಳಿ ಅದು ಹೂ ತಗೊಂಡೆ ಹಿಂಗ ಹಾಕೋಬೇಕಂತ ನೋಡಿದ್ಲು. ಬಹಳ ಸುಂದರ ಕಾಣಿಸ್ತಕ್ಕೆ ಆಶ್ಚರ್ಯ. ಅಜ್ಜಿ, ಹೆಂಗ ತರುವ ಈ ದಂಡೆಯು ನಾನು ಆವಕಲ್ಲೂ ಕೂಡ ನೋಡದಿದ್ದೆ, ಸುಂದರ ಹೂ ಮುಡಿದು, ಇದನ್ನ ನೀನೇ ಮಾಡಿಯಾ ಅಂತ ಕೇಳಿದ್ಲು. ಅವಾಗ ಅಜ್ಜಿ ಹೇಳಿದ್ಲಂತ, ಹೋಗಾರ ಮುದುಕಿ ಹೇಳ್ತಂತ, ಯವ್ವ ತಾಯಿ, ನಾ ಮಾಡಿಲ್ಲ, ನಮ್ಮ ಅಕ್ಕನ ಮಗಳೇ ಈ ದಂಡೆಯನ್ನು ಮಾಡಿದ್ದಾಳೆ. ಓಹೋ, ಹೀಗೇನು, ಪರವಾಗಿಲ್ಲ, ಆಕೆಯನ್ನ ನಾಳೆ ಕರ್ಕೊಂಡು ಬರಬೇಕು ಅಂತ ಹೇಳಿದ್ದಂತ ದಂಡೆ ಸಮೇತವಾಗಿ. ಅಂದ ಬಳಿಕ ಆಯ್ತಂತ ಹೇಳಿ ಮರುದಿವಸ ಎಲ್ಲ ಹೋಗಿ ವಿಚಾರ ಹೇಳಿ ಬೀರದೇವನಿಗೆ ಕರ್ಕೊಂಡು ಹೋದ್ಲು. ಆದ್ರೆ ಇವನು ಹೆಂಗೆ ಹೋದ ಅಂತಂದ್ರೆ ಅಕ್ಕನ ಮಗಳಾಗೇ ಹೋದ. ಭಗವಾನ್ ಕೃಷ್ಣ ಪರಮಾತ್ಮನು ಗೋಕುಲದಲ್ಲಿ ಗೌಳಿಗಿತ್ತಿ ಮನ್ಯಾಗ ಕಳುವು ಮಾಡಿ ಬೆಣ್ಣೆ ತಿಂತಿದ್ನಂತ. ಆಕಿ ಗಂಡಿಲ್ಲದ ಸಮಯದೊಳಗೆ ಅದಕ್ಕೆ ಗೌಳಿಗಿತ್ತಿದ್ದ ಅವನ ಮೇಲೆ ಅನುರಾಗ ಬಹಳ. ಕೃಷ್ಣ ಕೃಷ್ಣ, ನೀನು ಹಿಂಗ ಎಷ್ಟು ದಿವಸ ಇರಾವ ಮಗುವಾಗಿ, ನೀ ದೊಡ್ಡವೆಂದಾಗವ ಅಂತ ಕೇಳಿದ್ಲಂತಕ್ಕೆ. ಕೃಷ್ಣ ಹೇಳ್ದ, ನೀ ಯಾಕಂದ್ರೆ ಆಗೇ ಬಿಡ್ತೀನಿ ಅಂದ. ಹಂಗಾರ ಆಗು ಅಂದ್ಲಕ್ಕಿ. ಆಗೊಂದು ಕೂಡಲೇ ಅವರಲ್ಲಿ ಶಕ್ತಿ ಇತ್ತು. ಒಮ್ಮೆಲೆ 22 ವರ್ಷದ ಯುವಕನಾಗಿ ಕೃಷ್ಣ ನಿಂತ್ಕೊಂಡ. ಅಷ್ಟೊತ್ತಿನೊಳಗಕ್ಕಿ ಗಂಡನ ನೆನಪಾತು. ಇನ್ನು ಗಂಡು ಬರೋ ಹೊತ್ತಾತು. ಅಚಾನಕ್ ಇಂಥ ಯುವಕ ಮಗನ್ ತಗೊಂಡು ನಾ ಈ ಮನೆಯಾಗಿದ್ದಂತಂದ್ರೆ ನನ್ನ ಮೇಲೆ ಏನಾದರೂ ಸಂಶಯ ಪಟ್ಕೊಂಡ್ರಿ ಹಾಗೆ ಅಂಥೇಳಿ ಕೃಷ್ಣಗಿಕ್ಕಿ ರಿಕ್ವೆಸ್ಟ್ ಮಾಡೋದು. ಕರ ಮುಗಿಲಿಕತ್ಲು. ಕೃಷ್ಣ ಕೃಷ್ಣ, ನನ್ನ ಗಂಡು ಬರೋ ಹೊತ್ತಾತಪ್ಪ, ನೀ ಮೊದಲು ಎಷ್ಟಿದ್ದೆ ಅಷ್ಟೇ ಆಗೊಂದು. ಕೃಷ್ಣ ಹೇಳ್ದ, ಗೌಳಿಗಿತ್ತಿ, ಏನೋ ಒಂದು ಮಳೆ ಎತ್ತರ ಅಲ್ಕ್ ಬರ್ತದೆ, ಸಣ್ಣವಾಗಲ್ಕ್ ಬರಲ್ಲ ಅಂದೇವು. ಎದೆ ಹೊಡೆದ ನೀರಾತು. ಹಾಗನ್ಬೇಡ, ದಮ್ಮಯ್ಯಂತಿ ನಿನಗೆ, ದಯವಿಟ್ಟು ನಿನ್ನ ಕಾಲಿಗೆ ಬೀಳ್ತೀನಿ ಅಂದ್ರೂ ಕೃಷ್ಣ ಹೇಳ್ತಾನೆ, ನಾ ಸಣ್ಣವಾಗಕ್ಕೆ ಬರಲ್ಲ ಅನ್ನೋದ್ರೊಳಗೆ ಎತ್ತ ಗಾಡಿ ಹೊಡ್ಕೊಂಡು ಬರೋ ಸಪ್ಪಳ ಕೇಳಿಸೇ ಬಿಡ್ತು. ಹೊಲಕ್ಕೆ ಹೋಗಿದ್ದ. ಗಾಡಿ ಬಿಡಿ ಅಂದ್ಲು. ಮಾರಾಯ ಸುಡುಗಾಡ ರೆಶಿಯರು,
ಮನ್ಯಾಗಲ್ಲಿ ಮನ್ಸದ ಅಲ್ಲಿ ಮಲ್ಕೋ ನೀನು ತುಂಬ ಹೊಸ್ತೀನಿ. ಅವ ಊಟ ಮಾಡಿ ಹೊರಗೆ ಹೋದ ಬಳಕ ಎದ್ದು ಹೋಗಾಕೈತಿ ಅಂಥೇಳಿ ಮನ್ಸು ಕೊಯ್ದ ಹಾಸಿಗೆ ಮಾಡಿ ಅವನು ಮನಗಿಸುದು. ಗಂಡ ಮನೆಯಾಗ ಎತ್ತುಗಳು ಕಟ್ಟಿ ಬಂದ, ಕೈಕಾಲು ಮುಖ ತಕ್ಕೊಂಡ, ಅಡಿಗೆ ಮಾಡಿದ್ಲು, ಊಟಕ್ಕೆ ಅಣಿ ಮಾಡಿ ಇಡ್ತಿದ್ಲು. ಆ ಕಡೆ ಈ ಕಡೆ ನೋಡಿದಾಗ ಮನ್ಸದ ಕಡೆ ದೃಷ್ಟಿ ಹೋಯಿತು. ಗೌಳಿಗೀತಿ ಕೇಳ್ತಾನೆ, ಯಾರು ಮಲಗಿದವರು ಮನ್ಸದ ಮೇಲೆ? ಆಕೆ ಹೇಳಿದ್ಲು, ಸ್ವಾಮಿ ನಮ್ಮ ಅಕ್ಕನ ಮಗಳು ಬಂದಾಳ, ಸ್ವಲ್ಪ ನಡೆದು ಆಯಾಸಾಗಿ ಬಂದಿದ್ದಾಳ, ವಿಶ್ರಾಂತಿಗೆ ಅಂತೇಳಿ ಮನ್ಕೊಂಡಾಳ ಅಂತಂದ ಕೂಳೆ ಗೌಳಿಗಿತ್ತಿ ಗಂಡಂದ, 3 ಕಳೆ ಬುದ್ಧಿ ಇದೆಯಾ ನಿನಗೆ? ಅಲ್ಲ, ನಿಮ್ಮ ಅಕ್ಕನ ಮಗಳಂದ್ರೆ ನನಗೂ ಮಗಳ ಸಮಾನವಲ್ವಾ? ನಾನು ಹೊಲದಿಂದ ಬಂದು ಕೈಕಾಲು ಮುಖ ತಕ್ಕೊಂಡು ಆಕಿನ ಬಿಟ್ಟು ಊಟ ಮಾಡಿದ್ರೆ ಆಕಿನ ಮನುಷ್ಯಗೆ ಏನಾದಿತ್ತು? ನಮ್ಮ ದೊಡ್ಡಪ್ಪ ಬಂದು ನನಗೇನು ಯೋಗಕ್ಷೇಮ ಕೇಳಾರ್ದನ ರಾಕ್ಷಸರಂಗೆ ಊಟ ಮಾಡೋದಲ್ಲ ಅಂತ ಹಿಂಗಂದ್ರೆ ನನ್ನ ಗತಿ ಏನು? ಅದಕ್ಕೆ ನಾನೊಂದಿಷ್ಟು ಆಕಿನ ಮಾತಾಡಿಸಿ ನಾ ಊಟ ಮಾಡ್ತೀನಿ ಅಂದಿವ. ಎದಿ ಡವ 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 ಹರ್ಲ್ಕತ್ತು ಬ್ಯಾಡಂತ ಹ್ಯಾಂಗೆ ಅಲ್ಕ ಬರ್ತದ. ಕೃಷ್ಣ 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 ನೀನೇ ಕಾಯಪ್ಪ ಅಂದ ಕೂಡಲೇ ಹೋದ. ಮುಖದ ಮೇಲಿನ ಶಾಲೆ ಎತ್ತದ. ಭಗವಾನ್ ಕೃಷ್ಣ ಪರಮಾತ್ಮ ಗೌಳಗಿತ್ತಿ ಅಕ್ಕನ ಮಗಳಾಗೇ ಮನಿಗಿದ್ನಂತ. ಎದ್ದು ದೊಡ್ಡಪ್ಪ ದೊಡ್ಡಪ್ಪ ಆರಾಮದಿಯ ಅಂತ ಕೇಳಿದ್ಲಂತ. ಆರಾಮದಿನೇವ, ನೀನು ಬಿಟ್ಟರೆ ಊಟ ಮಾಡ್ತಿದ್ದೆ, ನಿಮ್ಮಮ್ಮ ಹೇಳಿಲ್ಲ ನನಗೆ ಅಂತ ಅಂದ್ಕೂಡಲೇ ಪರವಾಗಿಲ್ಲಪ್ಪ ನೀ ಊಟ ಮಾಡು, ನನಗೆ ಸ್ವಲ್ಪ ಆಯಾಸ, ನಾ ಮನಗುತ್ತೀನಿ ಅಂತ ಮತ್ತೆ ಹೊಸ್ಕೊಂಡು ಮನ್ಕೊಂಡದ್ದು. ಆಗ ಶಿವಸಿದ್ಧ ಬೀರಲಿಂಗೇಶ ಹೋಗಾರ ಮುದುಕಿ ಜೊತೆಯಲ್ಲಿ ಅಕ್ಕನ ಮಗಳಾಗಿ ನಾರಾಯಣ ಮನೆಯನ್ನು ಸೇರ್ತಾನೆ. ಆ ಬಳಿಕ 7 ಮೇಲೆ ಹೋಗ್ತಾ ಇದ್ದಾನೆ. ನೋಡಿದಂಥ ಕಣಿಕಾ ಮಾಲಿಗೆ ಆಕಿನ ಸೌಂದರ್ಯ ನೋಡಿ ಸಂತೋಷ ಪಡಿತಾಳ. ನೀನೇ ಹೀಗದಿ, ನಿಮ್ಮಮ್ಮ ಹೆಂಗಿದ್ದಿರ್ಬೇಕು ಹೆತ್ತಕ್ಕಿ ಅಂತ ಕೇಳಿದ್ಲಂತಕ್ಕಿ. ಬೀರದೇವರ ಮುಗುಳ್ನೊಳಗೆ ನಗುತ್ತಾ ಹೇಳ್ತಾ ಇದ್ದಾನೆ, ನಮ್ಮಮ್ಮ ಸುರಲೋಕದ ಸುಂದರಿ ಅಂತ ಸೂಕ್ಷ್ಮವಾಗಿ ಆ ಕನಿಕಾ ಮಾಲೆಗಷ್ಟೇ ತನ್ನ ರೂಪವನ್ನು ತೋರಿದ. ಅದನ್ನೆಲ್ಲ ನೋಡಿದ, ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿಕೊಂಡು ಮರಳಿ ಮನೆಗೆ ಬಂದ. 2ನೇ ದಿನ ಇವೇನು ಇದು ಮಾರ್ತಾರಲ್ಲ, ಕುಪ್ಪಸ್ ಮಾರ್ತಾರಲ್ಲ, ಅವ್ರಿಗೇನಂತಾರ ಮುತ್ಯ? ಕುಪ್ಸ ಮಾರವ್ರಿಗೆ ಶಿಪ್ಪಿಗ ಅಂತ ಕರೀತಾರೆ. ಆವೇಶದಲ್ಲಿ ಹೋಗ್ತಾನೆ. ನಗರಿ ಪಟ್ಟಣದ 4 ದಾರಿ ಕೂಡಿರ್ತಕ್ಕಂಥ ಸರ್ಕಲ್ದೊಳಗೆ ಅಂಗಡಿ ಹಾಕೊಂಡು ಇರ್ತಿರ್ತಾನೆ. ಬಹಳ ಸುಂದರ ಕುಪ್ಸಗಳು ಇವೆಲ್ಲ ಇದ್ದು ಮೊದಲು ಬಳೆ ವ್ಯಾಪಾರ ಮಾಡ್ತಾ ಹೋತಾನೆ. ಬಳೆಗಳ ಅಂಗಡಿಯನ್ನು ಹಾಕಿದ್ದಾನೆ. ಪಟ್ಟಣದಲ್ಲಿರುವಂಥ ನಾರಿಯರೆಲ್ಲರೂ ಬಳೆ ತಡ್ಕೊಂಡು, ಮನೆ ದಾಸಿಯರೆಲ್ಲರೂ ಕೂಡ ಬಳೆಯನ್ನು ಉಟ್ಕೊಂಡು ಹೋಗೋಗಿ ಹೇಳ್ತಿರ್ತಾರೆ, ಇಂಥ ಬಳಗಾರನ ನಾವು ನೋಡಿಲ್ಲ ಎಲ್ಲಿ ಅಂತೇಳಿ. ಭಾಳ ಸುಂದರ ಬಳೆಗಳಂತ ಹೇಳಿದಾಗ ತಂದೆ ಆಜ್ಞೆ ತಗೊಂಡು ನಾವನ್ನ ಕರೆಸ್ಬೇಕಂಥೇಳಿ ಕನಿಕಾಮಾಲೆ ಅಪ್ಪಣ್ಣನ್ನ ದಾಸಿಯರನ್ನ ಕೊಟ್ಟು ಬಳೆ ಇಡಿಸಲಿಕ್ಕೆ ಬಳಗಾರನ ಅರಮನೆ ಕರ್ತರಬೇಕು ಅಂತಂದ ಕೂಡಲೇ ತಂದೆ ಹೇಳ್ತಾನೆ, ಅವನಿಗೆ ನೋಡಕ್ಕೆ ಕಳಿಸ್ಬಿಟ್ಟೆ ಹೆಂಗದನವ ಅಂಥೇಳಿ. ಅಲ್ಲಿ ಹೋಗಿ ನೋಡೋ ತನಕ ತಲೆಯೆಲ್ಲ ಬೆಳಗಾಗಿತ್ತು. ಆ ಬಳಿಕ ಮೈ ನಡಗುತ್ತಾ ಇತ್ತು. ಮುಖ ತೊಗಲೆಲ್ಲ ಜೋರ್ತು ಬಿದ್ದಿದ್ದು, ಮುದುಡುಗೊಂಡಿತ್ತೆಲ್ಲ. ಅವಸ್ಥೆ ನೋಡಿ ಕರ್ಕೊಂಡು ಬರ್ರಿ ಅಂತ ಹೇಳಿದ. ಬಳಿಕ ಅರಮನೆ ತನಕ ಅವನನ್ನು ಕರ್ಕೊಂಡು ತಂದರು. ಕೈಯಾಗ ಬಡಿಗೆ ಬಳಿಚೀಲ ಒಬ್ರಿಗೆ ಕೊಟ್ಟಿದ್ದ. ಹಂಗೇ ಹಿಂಗೆ ನಡ್ಕೋತ 7 ಅಂತಸ್ತು ಮ್ಯಾಲೆ ಹತ್ತಬೇಕಲ್ರಿ. ಒಬ್ಬರು 2 ತೋಳನ ಕೈ ಹಾಕಿ ಅವನ ಹಬಸಲ್ಕ ಹಚ್ಚಿದ್ರ ಕೈ ಒಳಗೊಮ್ಮ ಬಿದ್ದಂಗೆ ಮಾಡ್ತತಿ ಬೆರಿಕಿ.
ಬಿದ್ದಂಗ ಎದ್ದಂಗ ಮಾಡಿ ಮ್ಯಾಲ ಹೋದ. ಕಳವಿ ನಾರಾಯಣಗೌಡ ಹೇಳಿದ್ನಂತ, ಬಳಗಾರಗ ಮತ್ತು ನನ್ನ ಮಗಳಿಗೆ 7 ಪದರ ಅರ್ಬಿ ಮಧ್ಯದಲ್ಲಿ ಹಾಕಬೇಕು. ಆಕಿನ ಮುಖ ಇವ್ ಕಾಣಬಾರದು, ಇವನ ಮುಖ ಆಕಿ ಕಾಣಬಾರದಂತ ಹೇಳಿ ಬಳಿ ಚೀಲ ತಗೊಂಡು ಮ್ಯಾಲ ಹೋದ. ಸುವಾಸನೆ ಬೀರ್ತಾ ಇತ್ತು. ಅವಾಗ ಬೀರದೇವ್ರು ಇನ್ನೊಂದು ನಾಟಕ ಏನು ಮಾಡ್ತಾನಂದ್ರೆ, ಇವರಿಗೆಲ್ಲ ಹೇಳ್ದ, ನನಗೆ ತುಂಬ ವಯಸ್ಸಾಗಿದೆ, ಕಾಲು ಮಡಿಸಿಕೊಂಡು ಕೂಡ್ಲಾಕ ಬರೋದಿಲ್ಲ, ನಾ ಉದ್ದ ಕಾಲು ಮಾಡೇ ಕೂಡಾವ. ಅರ್ಥ ಆಗ್ತದಲ್ಲ? ಅಂದ್ರೆ ಇದ್ರ ಅರ್ಥ ಏನು? ನನ್ನ ಕಾಲ ಆಕಿಂತನಕ ಹೋಗ್ಬೇಕು. 7 ಪದರಿನ ಬಟ್ಟೆ ಆಚೆ ಏನು ಕುತ್ಕೊಂಡಿದ್ದಾಳಲ್ಲ, ಮಹಾರಾಣಿ ರೂಪದಲ್ಲಿ ಕನ್ಯಕಾಮರತಿ ತನಕ ಕಲ್ ಹೋಗ್ಬೇಕಂತ ಹಿಂಗ ಮಾಡಿ ಕೆಳಗೆ ಕೂಡು ಮುಂದೆ ದಬಕ್ಕತ್ತು ಕೂತಂಗ ಮಾಡ್ದ. ಮಾಡಿ 2 ಕಾಲಿಂಗ್ ಒಳಗ ಅರ್ಬಿಯಂದು ಒಳಗೆ ದಾಟಿಸಿ ಬಿಟ್ಟ. ಕನ್ಯಕಾಮಾರಿಗೆ ಸ್ಪರ್ಶ ಆಯಿತು, ತೊಡೆಗೆ ಸ್ಪರ್ಶ ಆಯಿತು. ಆಗಿದ ಕೂಡಲೇನೆ ಆಕೆಗೊಂಥರ ವಿರಹ ಆಯಿತು. ವಯಸ್ಸಿನಲ್ಲಿ ಮುದಕದಾನ, ಸ್ಪರ್ಶದಿಂದ ಪತಿ ಅನುರಾಗದ ಲಕ್ಷಣ ಕಾಣಲ್ಲ ಅಂತ ಹೇಳಿ ಅವಾಗ ಅವ ಏನ್ ಮಾಡಿದ್ದ, ಬಳೆಗಳ ಮೇಲೆ ಆಕಿಗೂ ಕೊಡುವಂತ ಬಳೆಗಳ ಮೇಲೆ ಹೆಸರು ಹಾಕಿದ್ನಂತ. ಅವನು ಹೆಸರು ಹಾಕಿದ್ನಂತ. ಆಕೆ ಆ ಕಡೆ ಈ ಕಡೆ ಆ ಅರಿಬ್ಯಾಗಿಂದ ಕೈ ಹಾಕಿ ಆಕಿನ ಕೈ ಹಿಡಿದು ಬಳೆಯನ್ನ ಉಡಿಸಿದ. ಆಕೆಯಲ್ಲಿ ದೇಹದೊಳಗೆ ಒಂಥರ ಸತಿಪತಿಗಳ ಬಾಂಧವ್ಯದ ಅನುರಾಗದಂತೆ ಕೆಲವು ಲಕ್ಷಣಗಳನ್ನು ತೋರುವ ಸಮಯದಲ್ಲಿ ಬೀರ್ ದೇವರಿಗೆ ಕೇಳಿದ್ಲಿಕ್ಕೆ, ನನ್ನ ಪತಿದೇವನಾಗಿರತಕ್ಕಂಥ ಸೋದರತೆಯ ಮಗ ಮಹಾಪುರುಷ ಬೀರ ದೇವನನ್ನ ಕಂಡಂಗ ಆಗ್ತದಲ್ಲ ಇವನಿಗೆ ನೋಡಿದ ಕ್ಷಣ ಅಂತ ಮನಸ್ಸಿನೊಳಗಂತಿದ್ಲಂತ. ಆ ಬಳೆಗಳ ತೊಡಿಸಿದ ಮೇಲೆ ಹೆಸರು ನೋಡಿ ಗಾಬರಿ ಆದ್ಲು, ಭಯನೂ ಉತ್ಪನ್ನ ಆಯಿತು. ನೋಡಿ ಬೀರ ದೇವರು ಕೂಡ ಆಕಿನ ಪ್ರತ್ಯಕ್ಷ ದರ್ಶನ ಕೊಟ್ಟು ಹೇಳ್ತಾನ, ಕೇಳಿದಕಿ ಏನ್ ಕೇಳ್ತಾನ, ಅಲ್ಲ ನಿನಗಿದು ಗಂಡ ಮನೆಯೋ ತವ್ರ ಮನೆಯೋ ಅಂತ ಕೇಳ್ತಾನ. ಕೇಳಿದಾಗಕ್ಕೆ ಹೇಳಿದ್ಲು, ಇದು ನನಗೆ ತವ್ರ ಮನೆ ಸ್ವಾಮಿ ಅಂದ್ಲು. ಹಾಗಾದರೆ ಮತ್ತಿಷ್ಟೆಲ್ಲ ಯಾಕೆ ನಿನಗೆ ಕಾವಲ ಅಂತ ಕೇಳ್ತಾನವ. ಕೇಳಿದಾಗಕ್ಕೆ ಹೇಳಿದ್ಲು, ಚಂದನಗಿರಿ ಪಟ್ಟಣದ ನನ್ನ ಸೋದರತ್ತೆಯ ಮಗನಾಗಿರತಕ್ಕಂಥ ಶಿವಸಿದ್ಧ ಬೀರೇಶ ಅರಮನೆಗೆ ಬಂದು ಎನ್ನನ್ನ ಗೆದ್ದು ಒಯ್ತಾನ, ನಮ್ಮ ತಂದೆ ಅಪಮಾನ ಆಗುತ್ತದಂತೇಳಿ ಇಷ್ಟೆಲ್ಲ ಕಾವಲುಗಾರನನ್ನು ನನ್ನ ಸೆರೆಮನೆಯೊಳಗಿಟ್ಟ ಹಾಗೆ ಕಾವಲಿಟ್ಟಿದ್ದಾನೆ ಅಂತ ಹೇಳಿದಾಗ ಬೀರದೇವರಂತಾನ, ಇನ್ಮೇಲೆ ನೀನು ಹೆದರಬೇಡ, ಭಯಪಡಬೇಡ, ಕಳವಳ ಮಾಡ್ಕೋಬೇಡ, ನಾನೇ ಬಂದೀನಿ ಅಂದ. ನಾನೇ ಬಂದೀನಿ ಅಂದ ಕೂಡಲೇ ಭಯ ಆಯಿತು. ಸ್ವಾಮಿ, ನಿಮ್ಮ ನಿಜ ರೂಪವನ್ನು ತೋರಿಸದಿರಿ. ನಮ್ಮ ತಂದೆ ಅಂದರೆ ಇನ್ನ ಯಮರಾಜನು ಜೀವಿಗಳನ್ನು ಎಳ್ಕೊಂಡೊಯ್ಯುವಾಗ ಏನಾದರೂ ಕರುಣೆ ಬಂದು ವಾಪಸ್ವಾಗಿ ಮನುಷ್ಯನ ಭೂಲೋಕಕ್ಕೆ ಕಳಿಸಿಕೊಟ್ಟಾನೋ ಅವನಕ್ಕಿಂತಲೂ ಇವ ಚಾಂಡಲದಾನ. ನಿನ್ನೇನಾದರೂ ಗುರ್ತ ಹಿಡದ ಅಂತಂದ್ರೆ 7 ಮಜ್ಜಲ ಮಾಡ್ಯ ಮೇಗಿಂದ ಕೆಳಗಿಳಿ ಗುಡದ್ರೊಳಗೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗ್ತದೆ. ಸ್ವಾಮಿ, ನಿನ್ನ ನಿಜ ರೂಪವನ್ನು ತೋರಿಸದಿರುವಂತ ಕನಿಕಾಮಾಲೆ ಹೇಳಿದ್ಲು. ಪರವಾಗಿಲ್ಲ ಅಂಥೇಳಿ ಮೊದಲು ಹೂ ಕೊಟ್ಟ, ಎರಡನೇದಾಗಿ ಬಳೆಗಳನ್ನು ಕೊಟ್ಟ. ಬಳಿಕ ಮತ್ತೆ ಬಳೆ ವ್ಯಾಪಾರ ಮುಗಿಸ್ಕೊಂಡು ಬೆಳ್ಳಿಗೆರೆಗೆ ಬಂದ. ನಡೆದ ವಿಷಯವೆಲ್ಲ ಅಕ್ಕನ ಮುಂದೆ ಹೇಳಿದ. ಅಕ್ಕ, ನಾಳೆ ನಾನು ಕುಪ್ಸ ಮಾರುವಂಥ ವ್ಯಾಪಾರಿಗೆ ಹೋಗಿ ಎಲ್ಲ ರಾಜ್ಯದ ಕೋಶವನ್ನು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದ. ಆಕೆ ಆಶ್ಚರ್ಯನು ಏನು ಪಂಥ ಕೌಲು ಮನೆಯೊಳಗೆ ಹೋದಿಗ ಅನ್ಕೂಳೆ ಹೇಳ್ತಾನ, ಅದು ಎಲ್ಲ ಗುರುವಿನ ಕೃಪಾ.
ಗುರುವಿನ ಆಶೀರ್ವಾದ ಎಲ್ಲವೂ ನಾನು ಶೋಧ ಮಾಡಿ ಬಂದೆ ಅಂತೇಳಿ ಮತ್ತೆ ಕುಪ್ಸದ ಗಂಟ ಹೊತ್ತುಕೊಂಡು ಒಂದು ಕಂಟ್ಲೆತ್ ಮ್ಯಾಗ ಹೆರ್ಕೊಂಡು ಹಾಗೇ ಮುಪ್ಪಿನ ರೂಪ ತಗೊಂಡು ಹೋದ. ಚಿತ್ರ ವಿಚಿತ್ರವಾಗಿರತಕ್ಕಂಥ ಕುಪ್ಪಸಗಳನ್ನು ಖರೀದಿ ಮಾಡುವಂಥ ಹೆಣ್ಮಕ್ಕಳು ಮತ್ತೆ ಅರಮನೆಗೆ ಸುದ್ದಿ ಮುಟ್ಟಿತು. ಆ ಬಳಿಕ ಅವನನ್ನ ಬರ ಮಾಡಿಕೊಂಡ್ರು. ನಂತರ ಹೇಳ್ತಾನ, ಕುಪ್ಸ ಇಲ್ಲೇ ನಡೀತದಂತಂದು ಕೂಡಲೇ ಅವ ಹೇಳತಾನೆ, ಇಲ್ಲ ಅವ್ರ ಮಹಿಳೆತಿ ನೋಡೇ ಕೊಡ್ಬೇಕಾಗ್ತದಂತ. ಅದೇ ಗಾಂಜಿಕೋರ ದೇವ್ರ, ಗಾರುಡಿಗುತ್ತೆ ದೇವ್ರಿವ. ಸಕಲ ವಿದ್ಯೆಗಳೆಲ್ಲ ಪಾರಂಗತನಾಗಿದ್ದು ಸಕಲ ಸಿದ್ಧಿಗಳನ್ನು ಸಂಪಾದನೆ ಮಾಡಿಕೊಂಡಿದ್ದ. ಆ ಬಳಿಕ ಪರವಾಗಿಲ್ಲ ಮ್ಯಾಲ ತಗೊಂಡು ಹೋಗ್ರಿ ಅಂತ ಆಜ್ಞೆ ಆತು. ಮ್ಯಾಲ ಹೋಗ್ತಾನ, ಕುಪ್ಪಸವನ್ನ ತಿಳಿಸಿದ. ಈಗ ಹೇಳ್ತಾನೆ, ಇನ್ನೇನ್ ವಾಪಸ್ ಬರ್ತೀನಿಲ್ಲ, ನಿನ್ನ ತಗೊಂಡು ಹೋಗ್ತೀನಿ ಅಂತ. ಗೆದ್ದ ತಗೊಂಡು ಹೋಗ್ತೀನಿ ಅಂತ ಹೇಳಿ ಈಗ ಆಶೀರ್ವಾದ ಮಾಡಿ ಎಲ್ಲ ತನ್ನ ಗುರುತನ್ನ ಕೊಟ್ಟು, ಅಂದ್ರೆ ಅವ್ರು ಹೇಳಿದ್ರ ಅಂಗಾಲಗಳಲ್ಲಿ ಪದ್ಮ ಇದ್ದಿದ್ದು, ಏನ್ ಬಳಿ ಇಡ್ಸಕ್ ಕಾಲ್ ಚಾಚಿದ್ನಲ್ಲ, ಆ ಪದ್ಮ ನೋಡಿ ಸಂಶಯ ಬತ್ತಗಿ. ನನ್ನ ಪುರುಷನಿಗೆ ಅಂಗೈಯಂಗಾಲ ಪದ್ಮ ಅಂತ, ಹೊನ್ನ ಹೊಂಕಳಂತ, ಇಂಥ ಬಂಗಾರ ಜಡೆ ಉಳ್ಳಂಥ ಮಾನು ಪುರುಷ ಅಂತೆಲ್ಲ ಲಕ್ಷಣಕ್ಕೆ ಕಂಡು ಹಿಡಿದ್ಲು. ಶೀಘ್ರವಾಗಿ ಅಂತ ಪತಿಗೆ ಹೇಳಿದ್ಲು. ಮರಳಿ ಹೋಗಾಗ ಮಾಯಕನ ಕಡೆ ಬಂದು ಹೇಳ್ತಾನೆ, ಅಕ್ಕ ಇನ್ಮೇಲೆ ನಾನು ಹಾಗೆ ಹೋಗಲ್ಲ, ನನಗೆ ಒಂದು ಅಂತರ್ಗಮನ ತೇಜಿ ತಯಾರಿ ಮಾಡಿ ಕೊಡಬೇಕು. ಹೌದಲ್ಲ ಮುಖ್ಯ? ಅಂತರ್ಗಮನ ಸೂತ್ರಧಾರದ ಕುದುರೆಯನ್ನು ಆಕಾಶ ಮಾರ್ಗವಾಗಿ ಹೋಗ್ತಕ್ಕಂಥದ್ದಂತಂದಾಗ ಮರದ ತುಂಬೆಲ್ಲ ಹೊನ್ನವನ್ನು ತೆಗೆದುಕೊಂಡು ಕಮ್ಮಾರ ಕಾಳಣ್ಣನ ಮನೆಗೆ ಹೋಗಿ ಅಂತರ್ಗಮನ ತೇಜಿ ತಯಾರು ಮಾಡಿಕೊಂಡು ತಂದು ಕೊಟ್ಲು. ಬೀರದೇವರು ಅಂತರ್ಗಮನ ತೇಜಿ ಮೇಲೆ ಹತ್ತಿ ರಾಜನ ಅರಮನೆಯ ಮುಂಭಾಗದಲ್ಲಿರತಕ್ಕಂಥ ಮುಗಲೆತ್ತರ ಬೆಳೆದಿರತಕ್ಕಂಥ ಮರದೊಳಗೆ ಅಂತರ್ಗಮನ ತೇಜಿಯನ್ನು ಬಿಟ್ಟು ಕೆಳಗಿಳಿದು ರಾವುತನ ವೇಷ ಹಾಕೊಂಡಂತ್ರಿ. ರಾವುತನ ವೇಷ ಅಂದ್ರೆ ಗೊತ್ತಾಗ್ತದಲ್ಲ, ಕುದುರೆಯನ್ನು ಓಡಿಸುವವರು. ಆ ವೇಷ ಹಾಕಿಕೊಂಡು ನಾರಾಯಣಗೌಡನ ಅರಮನೆಯೊಳಗೆ ಪ್ರವೇಶ ಮಾಡ್ತಾನೆ. ಗೌಡ್ರಿಗೆ ನಮಸ್ಕಾರ ಹೊಡಿತಾರ. ನಮಸ್ಕಾರ, ಯಾರೋ ನೀನು? ಅಪ್ಪ, ನಾನು ಮಿಕ್ಕಿದ ಕುದುರೆಯನ್ನು ಹತ್ತುವಂಥವ. ನಿನ್ನ ರಾಜ್ಯದಲ್ಲಿ ಎಂಥ ಕುದುರೆನೂ ಇರಲಿ, ಅದು ನಾ ಸವಾರಿ ಮಾಡುತ್ತೇನೆ. ಅದರ ಬಗ್ಗೆ ನನಗೆ ಸಾಕಷ್ಟು ನಿಪುಣ ಅನುಭವ ಇದೆ. ಅದಕ್ಕೆ ಆ ಕುದುರೆಗೆ ನಾನು ಹತ್ತಿ ಅದನ್ನು ಓಡಿಸಬಲ್ಲೆ. ಅವ ಇನ್ನೊಂದು ಏನು ವಿಚಾರ ಬಂತವನಿಗೆ, ಈ ಕುದುರೆ ಇಂಥ ಓಡಿಸವ ಬಂದಂದ್ರೆ ಆ ದುಷ್ಟ, ಆ ಮೂರ್ಖ ಒಂದು ಕಾಲದಲ್ಲಿ ಏನಾದರೂ ಬಂದು ಕುದುರೆ ಮೇಲೆ ಹತ್ತಗೊಂಡು ನನ್ನ ಮಗಳು ತಗೊಂಡು ಹೊಂಟ ಅಂತಂದ್ರೆ ಇವ ಇದ್ದಂದ್ರೆ ಅವನು ಹಿಡಿತಾನಂತ ನಂಬದ. ಅವ ಯಾರಿಲ್ಲ, ಅವನೇ ಇದ್ದ. ಏನ್ ಮಾಡೋದು? ಹಾಗಾಗಿ ಪರವಾಗಿಲ್ಲ, ಸಂಬಳ ಎಷ್ಟೊತ್ತು ಕೇಳ್ತಾನೆ, ಬರೀ ನನಗೆ ಊಟ ಹಾಕಿದ್ರೆ ಸಾಕ್ರಿ ಅಂದ ಅಂತ ಹೇಳಿ ಆ ಕುದುರೆ ಮೇಲೆ ಕೂತ್ಕೊಂಡು ಆ ಕಡೆ ಈ ಕಡೆ ಹಾರಿಸ್ದಂಗೆ ಮಾಡ್ತಾನ. ಅಷ್ಟೊತ್ತಿನವರೆಗೆ ಗುರುರೇವಣ ಸಿದ್ದೇಶ್ವರ ಎಲ್ಲ ಶಿವಗಣಾಧೀಶರನ್ನು, ಋಷಿಮುನಿಗಳನ್ನು, ಆಚಾರ್ಯವರ್ಯರನ್ನು ಎಲ್ಲರನ್ನೂ ಕೂಡ ಅಂತಃಪುರದಲ್ಲಿ ಲಗ್ನದ ಸುವ್ಯವಸ್ಥೆಯನ್ನು ಮಾಡಿದರಂತ. ಗಂಧರ್ವ ಲಗ್ನ. ಶಿಷ್ಯ ಕೆಳಗಿಲ್ಲಿ ನಾರಾಯಣಗೌಡನಿಗೆ ಕುದುರೆ ಸವಾರಗಾರನಾಗಿ ತೋರ್ತಾನೆ, ಆ ಕಡೆ ಗುರು ಅವನಿಗೆ ಆಶೀರ್ವಾದ ಮಾಡ್ತಾನೆ. ಕುದುರೆಯನ್ನು ಹತ್ತಿದ, ತೋರಿಸಿದ, ಆ ಬಳಿಕ ಅದನ್ನು ಜಿಗಿಸಿದ, ಎಲ್ಲವೂ ಮಾಡಿದ.
ನೋಡಿ ಕಳಿವಿ ನಾರಾಯಣಗೌಡ, ನಂಬಿ ಪರವಾಗಿಲ್ಲ, ನಿನ್ನ ಈ ಕುದುರೆ ಕೌಶಲ್ಯಕ್ಕೆ ಕಲಾಕ ನಾನು ಮೆಚ್ಚಿದ್ದೇನೆ, ನೀನು ನನ್ನ ಅರಮನೆಯಲ್ಲಿರಬೇಕು ಅಂಥೇಳಿ ಒಪ್ಕೊಂಡವನ್ನ ಇಟ್ಕೊಳ್ತಾ ಇದ್ದಾನೆ. ಆ ಕಡೆ ಲಗ್ನ ಸಜ್ಜಾಗಿದ್ದ ಕೂಡಲೇ ಬೀರದೇವರು ಸದ್ಗುರು ರೇವಣ ಸಿದ್ದೇಶ್ವರರ ಕಟಾಕ್ಷದೊಂದಿಗೆ ಕೃಪಾದೊಂದಿಗೆ ಅಲ್ಲಿ ಅಂತರ್ಗಮನ ತೇಜ್ ಏನಿತ್ತಲ್ಲ ಅದನ್ನು ಸಜ್ಜು ಮಾಡಿಟ್ಟಿದ್ದ. ಈ ಕಡೆ 7 ಅಂತಸ್ತಿನ ಮೇಲೆ ತಾನು ಹೋಗಿ ಲಗ್ನ ಮಾಡಿಕೊಂಡ. ಕಾರಣ ಬಂಧುಗಳೇ, ಯಾವುದೋ ಒಂದು ಕನ್ಯೆಯನ್ನು ಬಲಾತ್ಕಾರವಾಗಿ ಲಗ್ನ ಆಗ್ಲಾರ್ದನೆ ತಗೊಂಡು ಹೋಗೋದು ಧರ್ಮಕ್ಕೆ ವಿರೋಧ ಇದೆ. ಆದ್ದರಿಂದ ಧರ್ಮಸಮ್ಮತವಾಗಿ ಗುರುಸಾಕ್ಷಿಯಾಗಿ ಆಕಿನ ಕೈ ಹಿಡಿದು ಧರ್ಮಪತ್ನಿಯನ್ನಾಗಿ ಸ್ವೀಕರಿಸಿ ಆ ಬಳಿಕ ಅಂತರ್ಗಮನ ತೇಜಿಯನ್ನ 7 ಅಂತಸ್ತಿನ ಮೇಲೆ ತಗೊಂಡು ಆಕಿನ ಮುಂದೆ ಕೂಡಿಸಿ ಕುದುರೆಯನ್ನ ರಾಜ್ಯವಾಡ್ಯದ ಮುಂದೆ ಕೆಳಗಿಳಿಸಿದ. ರಾಜ್ಯವಾಡ್ಯದ ಮುಂದೆ ಕೆಳಗಿಳಿಸಿ ನಾರಾಯಣಗೌಡನಿಗೆ ಹೇಳ್ತಾನೆ, ಗೌಡ, ಇವತ್ತು ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯ ಇದ್ರೆ ಇಕೋ ನಿನ್ನ ಮಗಳು ಕನಿಕಾಮಾಲೆ, ನಾನು ನಿನ್ನಳೆಯ ಶಿವಸಿದ್ಧ ಬೀರೇಶ, ಹಿಡ್ಕೋ, ಹಿಡಿ ನನ್ನಂತ ಹೇಳಿ ಏನು ಅಂತರ್ಗಮನ ತೇಜಿಗೆ ಜಟ್ಕಿ ಹೊಡೆದ. ಆಕಾಶ ಮಾರ್ಗವಾಗಿ ಕುದುರೆ ಎದತ್ತು, ಹಲ್ಲು ಕಡ್ಕೊಂಡು ಕುತ್ತಿಗೆ ಕಿರಿಸ್ಕೊಳ್ತಾನ. ಚಾಂಡಾಲ್ರ ಘಾತ್ ಮಾಡಿದವ ಮಗ ಅಂಥೇಳಿ ಹಿಡಿರಿ ಅವನ್ನ, ಬಿಡಬೇಡ್ರಿ ಅಂತ ಹೇಳ್ತಾನ. ಅವನೆಲ್ಲ ದೈತ್ಯರು ಎಲ್ಲ ಶಸ್ತ್ರಧಾರಿಗಳಾಗಿ ಕುದುರೆ, ಆನೆ, ಒಂಟೆ, ಖಡ್ಗ, ಢಾಲು ಎಲ್ಲ ಹಿಡ್ಕೊಂಡು ಬೆನ್ನು ಹತ್ತಿದ್ರು ಕೂಡ ಬೀರದೇವನಿಗೆ ಹಿಡಿಯುವಂಥ ಶಕ್ತಿ ಅವರಿಗೆ ಆಗಲಿಲ್ಲ. ಅಂತರ್ಗಮನವಾಗಿ ಬೀರದೇವರ ಬೆಳ್ಳಿಗಿರಿಗೆ ಮಾಯಕ್ಕ ದೇವಿಯ ಸನ್ನಿಧಾನಕ್ಕೆ ಅಕ್ಕಗೆ ಮೊದಲೇ ಹಿಡಿದವ, ನಾನು ಇಷ್ಟೇ ಟೈಮಿಗೆ ಹಿಂಗೆ ಬರ್ತೀನಿ, ನಾನು ಬರೋ ತನಕ ನೀನು ಅಗಶೆ ಬಾಗಿಲದೊಳಗೆ ಸೊಡ್ಡಾರತಿ ತಗೊಂಡು ಸಜ್ಜಾಗಿ ನಿಲ್ಲಬೇಕಂತ ಹೇಳಿದ್ದ. ಆವಾಗ ಕನಿಕಾಮಾಲೆಯನ್ನು ಅಂತರ್ಗಮನ ತೇಜಿ ಮೇಲೆ ಕೂಡಿಸಿಕೊಂಡು ಖೋಯಂದು ಆಕಾಶಕ್ಕೆ ಹಾರಿ ಎಲ್ಲ ವೈರಿಗಳನ್ನು ಸದೆಬಡಿಸಿ ನಾರಾಯಣಗೌಡನ ಮಾನಭಂಗ ಮಾಡಿ ಆ ಬಳಿಕ ಕನಿಕಾಮಾಲೆಯನ್ನು ತಗೊಂಡು ಅಗಶೆ ಬಾಗಿಲಕ್ಕೆ ಬಂದ. ತಾಯಿ ಮಂಗಲಾರತಿ ಸೊಡ್ಡಾರತಿಯನ್ನು ಬೆಳಗಿ ಅವರ ಮುಖದ ಮೇಲಿಂದ ಕುಂಬಳಕಾಯಿಯನ್ನು ಇಳಿಯುವಾಗಿದ್ದು ಕಾಯಿಕೃಪಾರಾದಿಗಳೊಂದಿಗೆ ತನ್ನ ಬೆಳ್ಳಿಗಿರಿ ಅರಮನೆಯನ್ನು ಸೇರಿಸಿದ್ಲು. 2ನೇ ದಿನದಂದು ಗೌಡ ತನ್ನೆಲ್ಲ ಸೇವಕರಿಗೆ ಬಹಳ ದೊಡ್ಡ ಶಿಕ್ಷೆ ಕೊಟ್ಟಂತ್ರಿ. ಚಾಂಡಾಲ್ರ, ನಿಮಗೆಲ್ಲ ಬೇಡಿದ್ದನ್ನ ತಿನ್ನಿಸಿ ಬೇಕಾದಂಥ ಬಟ್ಟೆ ಒಡವೆಗಳನ್ನು ಕೊಟ್ಟು ಸಾಕಷ್ಟು ಸುಖವಾಗಿಟ್ಟರೂ ಕೂಡ ನನ್ನ ಮಾನ ಅಪಹರಣ ಮಾಡಿದಿರಿ. ಅಂದ ಬಳಿಕ ನಿಮಗೆ ನಾ ಶಿಕ್ಷಾ ಕೊಡ್ತೀನಿ ಅಂತ ಹೇಳಿ ಅವ್ರನ್ನೆಲ್ಲ ಏನು ಮಾಡ್ತಿದ್ದವ ಅಂತಂದ್ರೆ ಕಂಬಕ್ಕೆ ಬಿಗಿದು ಹೆಸರು ಬರುವಂಥ ನೀರು ಕಾಶಿ ಅವ್ರ ಮುಖದ ಮೇಲೆ ಚೆಲ್ತಿದ್ದ. ಎಂಥ ಪಾಪ ನೋಡ್ರಿದು, ಎಂಥ ಪಾಪ ನೋಡ್ರಿದು. ಈ ಸುದ್ದಿಯನ್ನ ಬೆಳ್ಳಿಗಿರಿ ಗುರುತಾತು. ಮಾಯಕ್ಕ ಹೇಳಿದ್ಲು, ಬೀರಾ, ನೀ ಮಾಡಿದ ಈ ಕೃತ್ಯಕ್ಕೆ ಪಾಪ ಅನ್ಯಾಯವಾಗಿ ಪ್ರಜೆಗಳೆಲ್ಲ ದುಃಖವನ್ನು ಅನುಭವಿಸ್ತಾ ಇದ್ದರು. ಎಂಥದಪ್ಪ ಅದು, ಹೆಸರು ಬರೋ ನೀರನ್ನು ಕಾಶಿಯವರು ಮೈಮ್ಯಾಗ ಚೆಲ್ಲಿದ್ರೆ ಏನು ಗತಿಯಾಗುತ್ತೆ ಅಂಥೇಳಿ ಅವಾಗ ವಾಪಸ್ವಾಗಿ ಮತ್ತೆ ಬೀರದೇವರು ನಗರಿ ಪಟ್ಟಣಕ್ಕೆ ಬರಬೇಕಾಯಿತು. ಬಂದ ಕೂಡಲೇ ಮಾವಗೂ ಭೇಟಿಯಾದ. ಎಲ್ಲ ಆಳ ಮಕ್ಕಳನ್ನು ಹಿಡಿಸಿ ಅವ್ರನ್ನ ಕಟ್ಟಿದರು. ಕಟ್ಟಿ ಇವನು ಕೂಡ ಕಂಬ ಕಟ್ಟಿದ ಕೂಡಲೇ ಅವ ಹೇಳ್ತಾನ, ಅಪ್ಪ ನನಗೆ ಕಟ್ಟಿರಿ ಏನು ಮಾಡಾವ, ಈಗ ಆಗೋದು ಆಗಿ ಹೋತು. ಇಡೀ ನಗರಿ ಪಟ್ಟಣದ ಜನರೇ ಬಂದು
ನಾರಾಯಣಗೌಡನಿಗೆ ಹೇಳ್ತಾ ಇದ್ದಾರೆ, ಗೌಡ್ರೆ ಪ್ರಜೆಗಳಿಗೇನೆಲ್ಲ ಚಿತ್ರಹಿಂಸೆ ಕೊಡುವಲ್ಲ ಯಾಕೆ? ಆದ ಇವತ್ತು ನಿಮ್ಮ ಮಗಳನ್ನು ಕೈ ಹಿಡಿದು ಮಾಂಗಲ್ಯ ಧಾರಣ ಮಾಡಿದಂಥ ಅಳಿಯ ಬಂದಿದ್ದಾನೆ, ಅವನನ್ನು ಕಂಬಕ್ಕೆ ಕಟ್ಟಿದರೆ ನೀವ ನಿಮ್ಮ ಮಗಳ ಮುತ್ತೈತನದ ಸೌಭಾಗ್ಯಕ್ಕೆ ಧಕ್ಕಿ ತಂದುಕೊಂಡಂಗಾಗುವುದಿಲ್ಲೇನ್? ಆಗುವುದಿಲ್ಲೇನ್? ಸ್ವಲ್ಪರ ವಿಚಾರ ಮಾಡಿ ಅಂತ ಇಡೀ ಎಲ್ಲ ಪಟ್ಟಣದ ನಾರಿಯರೆಲ್ಲ ಈ ಮಾತನ್ನು ಹೇಳಿದಾಗ ಅವನಿಗೆ ಅಹಂಕಾರ ಕೆಳಗೆ ಬಂದು ಅವರನ್ನೆಲ್ಲ ಹಿಂಸೆ ಮಾಡುವುದನ್ನು ತಡಿಸಿ ಬೀರದೇವರ ಯಥಾವತ್ತವಾಗಿ ಬೆಳ್ಳಿಗಿರಿಗೆ ಬಂದ ಅಂಥ ಕಥೆಯೊಳಗೆ ಬರ್ತದ. ತಾಯಿ ತಂದಿಗಳೇ, ನಿಮಗೆ ಹೇಳೋದು ಏನು ತಾತ್ಪರ್ಯ ಅಂತಂದ್ರೆ, ಜೀವನದಲ್ಲಿ ನಮಗೆಂಥ ಅಗಾಧಕಾರಿ ಇದ್ದರೂ ಕೂಡ, ಆಗಲಾರ್ದಂಥದ್ದಿದ್ದರೂ ಕೂಡ ಅದು ಸಾಧ್ಯವಾಗಲಿಕ್ಕೆ ಒಬ್ಬ ಸದ್ಗುರುಗಳ ಕೃಪಾಶೀರ್ವಾದ ಆಯಿತು ಅಂತಂದರೆ ಜೀವನದೊಳಗೆ ನಮಗೆ ಯಾವುದೂ ಅಸಾಧ್ಯವಲ್ಲ, ಎಲ್ಲವೂ ಕೂಡ ಸದ್ಗುರುವಿನ ಕೃಪಾಶೀರ್ವಾದದಿಂದ ಸಾಧ್ಯ ಆಗುತ್ತೆ ಎನ್ನುವಂಥ ಮಾತನ್ನು ತಮಗೆಲ್ಲ ಹೇಳ್ತಾ, ಇನ್ನೊಬ್ಬರು ಇನ್ನೊಂದು ಪುರಾಣದಲ್ಲಿ ಸಂದೇಶ ಬರೀತಾರೆ. ಏನು ಬರೀತಾರಂದ್ರೆ, ಬೀರದೇವರ ನಗರಿ ಪಟ್ಟಣದಿಂದ ಬೆಳ್ಳಿಗಿರಿಗೆ ಬರತಕ್ಕಂಥ ಸಮಯದಲ್ಲಿ ಕೆಲವು ದೈತ್ಯರೆಲ್ಲ ಬೆನ್ನಟ್ಟಿದ್ರು. ಬಂದ ಬಳಿಕ ಮಧ್ಯದೊಳಗೊಬ್ಬ ಕುರುಬರ ಭೋಗಣ್ಣ ಅಂಥೇಳಿ ಕುರಿ ಕಾಯ್ತಾ ಇದ್ದ. ಅವನು ಕುರಿಯಾಗಿ ಬಂದು ಇವ ಅಡಿಗೆ ಕೂತ್ಕೊಂಡಂತ. ಅಡಿಗೆ ಕೂತ್ಕೊಂಡ ಬಳಿಕ ದೈತ್ಯರೆಲ್ಲ ಕೈಯೊಳಗೆ ಶಸ್ತ್ರ ಹಿಡ್ಕೊಂಡು ಬಂದಿದ್ರು ಅವರೆಲ್ಲ. ಬಂದಾಗ ಅವನು ಕೇಳಿದ್ರಂತ ಅವನಿಗೆ, ಭೋಗಣ್ಣನಿಗೆ, ಇಲ್ಲಿ ಒಬ್ಬ ಬಂದಿದ್ದೇನವ ಅಂತ. ಅವಾಗ ಅವ ಹೇಳದಂತ, ಅವನ ಕಿವಿ ಜರ ಕಡಿಮೆ ಕೇಳಿಸಿದ್ದು ಅಂತ, ಇವು ಕುರಿಗಳೆಲ್ಲ ನಾನು ನೀವ್ರಿ ಅಂದತ್ತಾವ. ಎಷ್ಟು ಸಲ ಕೇಳಿದ್ರೆ ಹಂಗೆ ಹೇಳಿದಂತಾವ. ಅವ ಹೋಗ್ಬಿಟ್ಟ. ಮತ್ತೊಬ್ಬ ಬಂದ. ಇನ್ನ ಈಗ ತಾನೇ ನಗರಿ ಪಟ್ಟಣದ ಕಣದು ಓಡಿ ಮನುಷ್ಯ ಬಂದ. ನೋಡಿ ಏನು ಅವನಿಗೆ ಅಂದಂತ, ಇಲ್ರಿ ಇದು ನಾನು ಸ್ವಂತ ಹೊಲದಾಗ ಮೈಸಕತ್ತೀನಿ ಕುರಿ ಅಂದತ್ತಾವ. ಮೂರನೇದವ ಬಂದು ಕೇಳಿದ್ರು ಕೂಡ ಹೇಳ್ತಾನೆ, ನಾ ನಿನ್ನೆ ಇಲ್ಲಿ ಮೈಸಿಲ್ರಿ, ನಿನ್ನೆ ಬೇರೆ ಕಡೆ ಮೈಸಿನ್ರಿ, ಇವತ್ತು ಬಂದಿನ್ರಿ ಅಂದತ್ತ. ಮತ್ತೆ ಅವ್ರಿಗೆ ಹಿಂಗೆಲ್ಲ ಹೇಳೋದರಿಂದ ಅವರು ಇವ ಕಿವುಡದಾನ ಅಂಥೇಳಿ ಬಿಟ್ಟು ಮುಂದಕ್ಕೆ ಹೋದರಂತ. ಬೀರದೇವಾಗ ಭೋಗಣ್ಣನಿಗೆ ಬೀರದೇವರು ಹೇಳ್ತಾನಂತ, ನೋಡಪ್ಪ ಆ ದೈತ್ಯರು ಕ್ರೂರರು, ಅದಕ್ಕಾಗಿ ಅವ್ರಿಗೆ ಹೋಗಾಗ ಒಂದು ಹಸಿ ಮರಿ ಕೊಟ್ಬಿಡು, ಅದು ತಿಂದು ಮುಂದೆ ಅವರು ತೋಳಾಗ್ತಾರಂತ ಹೇಳದಂತ. ಏನಾಗ್ತಾರೆ? ತೋಳಾಗ್ತಾರೆ. ಆ ಬಳಿಕ ಇನ್ನೊಂದು ಮಾತೇನಪ್ಪ ಅಂತಂದ್ರೆ, ಒಂದು ಸಲ ಯಾಕಾಗಲ್ಲ, ವರ್ಷಿನೊಳಗೆ ಒಂದು ಹಿಂಡನಾಗ ಆ ತೋಳ ಬಂದು ಹಾಯ್ದು ಹೋಯಿತು ಅಂದ್ರೆ ಆ ಹಿಂಡಿಗೆ ಯಾವುದು ರೋಗ ರುಜಿಗಳು ಬಾರದಂತೆ ಸದಾ ನಿನ್ನನ್ನು ರಕ್ಷಣೆ ಆಗುತ್ತದಂತ ಸದ್ಗುರು ಬೀರಲಿಂಗೇಶ್ವರ ಹಿಂಗೆ ಹೇಳಿ ಆಶೀರ್ವಾದ ಮಾಡಿದಂತಂತೂ ಕೂಡ ಪುರಾಣದಲ್ಲಿ ಬರ್ತಾ ಇದೆ. ತಾಯಿ ತಂದಿಗಳೇ, ಅಂಥ ಪವಿತ್ರವಾಗಿರತಕ್ಕಂಥ ಸದ್ಗುರು ಸಿದ್ಧ ಶಿವ ಬೀರೇಶ ತನ್ನ ಹೆಂಡತಿನ ಮನೆಗೆ ತಂದು, ಅವರೇನು ನಮ್ಮಂಗೇನು ಲಗ್ನ ಆಗಲಿಲ್ಲ, ಆದರೆ ನಿಮಿತ್ಯ ಮಾತ್ರ ಆದ್ರೆ ಅಷ್ಟೇ. ನಿಮಿತ್ಯ. ಯಾಕೆ? ಪ್ರಪಂಚದ ಜೀವಿಗಳಿಗೆಲ್ಲ ಪ್ರಪಂಚ ಮತ್ತು ಪಾರಮಾರ್ಥದ ಅಣುವನ್ನು ತಿಳಿಸಿಕೊಡುವ ಸಲುವಾಗಿ ನಿಮಿತ್ಯ ಲಗ್ನ ಆದರೂ ನಮ್ಮ ಹಾಗೆ ಭೋಗದಲ್ಲಿ ಇರಲಿಲ್ಲ. ನಾಳೆ ಮಾಯಕ್ಕ ದೇವಿ ಮತ್ತು ಬೀರಲಿಂಗೇಶ್ವರನ ಅನಂತ ಲೀಲೆಗಳು ಇನ್ನೂ ಕೂಡ ಬಹಳ ಅದ್ಭುತವಾದಂಥ, ಇನ್ಮೇಲವರ ಪವಾಡಗಳ ಪ್ರಾರಂಭ ಆಗುತ್ತವ. ಅದ್ಭುತವಾದಂಥ ಲೀಲೆಯನ್ನು ಅವರು ಮಾಡಿದ್ದಾರೆ. ಸಿದ್ಧಲಿಂಗ ಮಹಾರಾಜರು, ಲಚ್ಚಾಂಡದ ಸಿದ್ಧಲಿಂಗ ಮಹಾರಾಜರು ಮುಮ್ಮೆಟ್ಟುಗುಡ್ಡದ ಅಮೋಘ ಸಿದ್ದೇಶ್ವರನ ವರಪುತ್ರರವರು. ಅವ್ರ ತಾಯಿಗೆ ಒಂದೇ ಮಗು ಆಗಿತ್ತು, ಹೆಣ್ಮಗು. 8 ವರ್ಷ ಗತಿಸಿದ್ರು ಕೂಡ ಅವ್ರಿಗೆ ಮಕ್ಕಳಾಗಿತ್ತಿಲ್ಲ. ಅವಾಗೆ ಅಮೋಘ ಸಿದ್ಧನೇ ಜಂಗಮ ರೂಪದಲ್ಲಿ ಕಕ್ಕಳ ಮಿಲಿಗೆ ಹೋಗಿ ವರಪ್ರಸಾದವನ್ನು ಕೊಟ್ಟು ಬಾಳೆಹಣ್ಣು ಮತ್ತು ಭಂಡಾರ ಕಾರಿಕವನ್ನು ಕೊಟ್ಟು ಆಶೀರ್ವದಿಸಿದ. ಮುಂದೆ ಆ ಎಮ್ಮನಿಗೆ ಹೇಳಿದಮ್ಮ, ಮಗು ಹುಟ್ಟಿದ ಮೇಲೆ ನಂದ ಹೆಸರಿಡಬೇಕು ಅಂಥೇಳಿ. ಸ್ವಲ್ಪ ಅವರಲ್ಲಿ ಏನು ಆಯಿತು ಅಂತಂದರೆ, ಅವರು ಪಂಚಾಳ ಮನೆತನದವರಾಗಿ ಇರುವುದರಿಂದ
ಅವರಲ್ಲಿ ಸ್ವಲ್ಪ ಶೀಲ ಆಚಾರ ಜಾಸ್ತಿ ಇರ್ತದೆ. ಅದಕ್ಕೆ ಅದ್ನ್ಯಾಕೆ ನಾವು ಹೆಸರಿಡಬೇಕು ಅಂತ ಕುಲದವರೆಲ್ಲರೂ ಕೂಡಿಕೊಂಡು ಅವರಿಗೆ ಒತ್ತಾಯಪೂರ್ವಕವಾಗಿ ಅಮೋಘಸಿದ್ದಂತ ಹೆಸರಿಡೋದು ಬೇಡ, ಅವನಿಗೆ ನಮ್ಮ ಮನೆ ದೇವರ ತಿಂತಿಣಿ ಮೌನೇಶ, ಕುಲದೈವತಿ ಶಿರಸಂಗಿ ಕಾಳಮ್ಮ ಇವ್ರ ಹೆಸರು ಏನಾದರೂ ಇಡಿ ಅಂತ ಹೇಳಿದಾಗ ಅವ್ರ ಹೆಸರು ಬದಲಾಯಿಸಿಟ್ರಂತ. ಆ ಮಗು ಅವತ್ತೇ ಮಲಿ ಕುಡಿಯೋದು ಬಿಟ್ಟಂತ. ಹೆಸರು ಎಂದು ಬದಲು ಮಾಡಿದ್ರು ಅಂದೇ ತಾಯಿ ಮಲಿ ಹಾಲನ್ನು ಕುಡಿಯೋದು ಬಿಟ್ಟ. ಅಳ್ಳಾಕ್ ಶುರು ಮಾಡ್ದ. ರಾತ್ರಿ ಮಗಲಾಗ ತಗೊಂಡು ವರ್ಷಿನ ಮೇಲೆ ಮಲ್ಕೊಂಡ್ರೆ ರಾತ್ರಿ 12 ಗಂಟೆಗೆ ಹೋಗಿ ಆಕಳು ಕುಟ್ಟಿಗೆಗೆ ಆಕಳ ಕಾಲಾಗ ಆಡ್ತಿದ್ನಂತ. ಮುಂದೆ ಮತ್ತೆ ಇವರೆಲ್ಲ ಜ್ಯೋತಿಷ್ಯ ಭವಿಷ್ಯ ದೇವರ ಹೇಳೋರು ಇರ್ತಿರ್ತಾರಲ್ಲ, ಅವ್ರಿಗೆ ಸಾಕಷ್ಟು ಕೇಳಿದ್ಲು. ಯಾರಿಂದಲೂ ಕೂಡ ಸೂಕ್ತ ಉತ್ತರ ಸಿಗಲಿಲ್ಲ. ಕೊನೆಗೆ ಮತ್ತೆ ಅಮೋಘ ಸಿದ್ಧನೇ ಜಂಗಮ ರೂಪ ತಗೊಂಡು ಬಂದಾಗ, ತಾಯಿ ನಿನಗೆ ವರ್ಷದ ಹಿಂದೆ ಒಬ್ಬ ಮಹಾತ್ಮರು ಮುಂದೆ ಪ್ರಸಾದ ಮಾಡಿಸಿದ್ರಲ್ಲ, ಮತ್ತೆ ನೀವು ಅವ್ರ ಹೆಸರು ಇಟ್ಟಿಲ್ಲ, ಅದಕ್ಕಾಗಿ ಹಿಂಗಾಗ್ತಾ ಇದೆ, ಅವ್ರ ಹೆಸರಿಟ್ಟು ಕರೀರಿ ಏನಾಗಲ್ಲ ಅಂತಂದ ಕೂಡಲೇ ಅವಾಗ ಸಿದ್ಧ ಅಂತ ಕೂಗಿದ್ಲಂತ. ಆಕಳ ಕಾಲೊಳಗೆ ಆಡುವಂಥ ಮಗು ಬಂದು ತಾಯಿಯ ವರ್ಷಿನ ಮೇಲೆ ಮನಕೋತಂತ ಬರ್ತದೆ. ಅವನೇ ಮುಗುಳ ಕೋಡದ ಗುರು, ಎಲ್ಲ ಲಿಂಗರ ಗುರು. ದೊಡ್ಡ ಚರಿತ್ರೆ ಇದೆ ಅದನ್ನು ಕೂಡ. ಆದ್ದರಿಂದ ತಾಯಿ ತಂದೆಗಳೇ ನಿಮ್ಮೆಲ್ಲರಿಗೂ ಶುಭವಾಗಲಿ.